ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की. ಸಂಸಾರದಲ್ಲಿರ್ತಕ್ಕಂತಹ ಸಂಸಾರಿ ಜೀವಿಗಳು ಬಾಹ್ಯ ಜಗತ್ತಿನ ಒಂದು ಭೌತಿಕ ಜೀವನವನ್ನು ಜೀವಿಸುವುದಕ್ಕಾಗಿ ಎಷ್ಟೆಷ್ಟೋ ಪ್ರಯತ್ನ ಪುರುಷಾರ್ಥ ಮಾಡಿ ಭೌತಿಕ ಜೀವನವನ್ನು ಸುಖಮಯವಾಗಿ ಇರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನದಲ್ಲಿ ಕೆಲವೊಬ್ಬರಿಗೆ ಶಾಂತಿಯೂ ಇರ್ತದೆ, ಕೆಲವೊಬ್ಬರಿಗೆ ಅಶಾಂತಿಯೂ ಇರುತ್ತದೆ. ಶಾಂತಿಯಿಂದ ಯಾವುದೇ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಕರ್ಮಗಳು ಕಟ್ಟೋದು ಕಡಿಮೆ. ಅಶಾಂತಿಯಿಂದ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಕರ್ಮಗಳು ಜಾಸ್ತಿ ಕಟ್ತವೆ. ಅದಕ್ಕಾಗಿ ನಾವು ಮಾಡುವಂತಹ ನಮ್ಮ ಆತ್ಮಿಕ ಭಾವಗಳ ದೃಷ್ಟಿಯಿಂದ, ನಮ್ಮ ಭಾವಗಳು 4 ಪ್ರಕಾರಗಳಲ್ಲಿ ವ್ಯಕ್ತವಾಗ್ತವೆ. ಅದನ್ನೇ ನಾವು ಧ್ಯಾನ ಅಂತ ಹೇಳಿದರೆ ಅಡ್ಡಿ ಇಲ್ಲ. ಧ್ಯಾನಕ್ಕೆ 4 ಭೇದಗಳು. ಅದರಲ್ಲಿಯ 2 ಧ್ಯಾನಗಳು ಸಂಸಾರಕ್ಕೆ ಕಾರಣ, ಇನ್ನೆರಡು ಧ್ಯಾನಗಳು ಸ್ವರ್ಗ ಮತ್ತು ಮೋಕ್ಷದ ಪ್ರಾಪ್ತಿಗೆ ಕಾರಣ. ನಾಲ್ಕು ಪ್ರಕಾರದ ಧ್ಯಾನಗಳನ್ನು ಸ್ವಲ್ಪ ನೆನಪಿಗೆ ತಗೊಂಡ್ರೆ 4 ಭೇದಗಳು ನೆನಪಿಗೆ ಬರ್ಬೋದು. ಯಾವ್ಯಾವು? ಆರ್ತ, ರೌದ್ರ, ಧರ್ಮ, ಶುಕ್ಲ. ಆರ್ತ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನ.
ಆರ್ತ ಧ್ಯಾನ ಅಂತಂದರೆ ಮನಸ್ಸಿನ ಅಶಾಂತಿ, ನಮ್ಮ ಬದುಕಿನ ಅಸ್ತವ್ಯಸ್ತತೆ, ಸಂಯೋಗ ವಿಯೋಗಗಳಲ್ಲಿ ಸಮತಾ ಇಲ್ಲದೇ ಇರುವುದು, ಇದು ಆರ್ತ ಧ್ಯಾನದ ಉತ್ಪತ್ತಿಗೆ ಕಾರಣ. ಆರ್ತ ಅನ್ನುವಂತಹ ಶಬ್ದ ಏನು ಅರ್ಥ ಕೊಡ್ತದೆ ಅಂತಂದರೆ, ಆರ್ತ ಅಂದರೆ ಪೀಡನೆ, ಮನಸ್ಸಿನ ಪೀಡನೆ, ವೇದನೆ ಅನ್ನಬಹುದು, ಪೀಡನೆ ಅನ್ನಬಹುದು. ಮನಸ್ಸಿನ ವೇದನೆ ಮತ್ತು ಆತ್ಮಿಕ ದುಃಖ. ಮನಸ್ಸಿನಲ್ಲಿ ವೇದನೆ ಉತ್ಪನ್ನ ಆಯಿತು ಅಂತಂದರೆ ಆತ್ಮ ದುಃಖಿಯಾಗ್ತಾನೆ. ಮನಸ್ಸಿನಲ್ಲಿ ಆ ವೇದನೆ ಉತ್ಪನ್ನ ಆಗಲಿಲ್ಲ ಅಂತಂದರೆ ಆತ್ಮ ಸುಖಿಯಾಗಿರ್ತಾನೆ. ಆದರೆ ಸಂಕಲ್ಪ ವಿಕಲ್ಪಗಳನ್ನು ಮಾಡುವ ಶಕ್ತಿ ಯಾರಿಗಿದೆ ಅಂತಂದರೆ, ಎಲ್ಲ ಪ್ರಕಾರದ ಸಂಕಲ್ಪಗಳನ್ನು, ಎಲ್ಲ ಪ್ರಕಾರದ ವಿಕಲ್ಪಗಳನ್ನು ಮಾಡುವವನು ಯಾರು? ಮನಸ್ಸೋ ಅಥವಾ ಆತ್ಮ? ಮನಸ್ಸು ಮಾಡ್ತದೋ ಅಥವಾ ಆತ್ಮ ಮಾಡ್ತದೆ? ಮನಸ್ಸು ಮಾಡ್ತದೆ ಅಂತ ನೀವು ಹೇಳೋದು. ಆದರೆ ಕೇವಲಿ ಭಗವಂತರು ಮನಸ್ಸು ಮಾಡುವುದಿಲ್ಲ ಅಂತ ಅಂತಾರೆ. ಆತ್ಮ ಮನಸ್ಸಿನಿಂದ ಮಾಡಿಸಿದರೆ ಮನಸ್ಸು ಮಾಡ್ತದೆ. ಆತ್ಮ ತಾನು ಮಾಡಲಿಲ್ಲ ಅಂತಂದರೆ ಮನಸ್ಸು ಕೂಡ ಮಾಡುವುದಿಲ್ಲ. ವಿಚಾರ ಮಾಡುವಂತಹ ಶಕ್ತಿ ಯಾರಿಗಿದೆ? ಮನಸ್ಸಿಗಿದೆಯೋ ಅಥವಾ ಆತ್ಮನಿಗಿದೆ? ಆತ್ಮನಿಗಿದೆ. ಇನ್ನು ಮನಸ್ಸು ಏನು ಮಾಡ್ತದೆ ಅಂತಂದರೆ, ಮನಸ್ಸು ಆತ್ಮನಿಗೆ ಸಿಕ್ಕಿರ್ತದೆ. ಅದು ಹೊರಗಿನಿಂದ ಸಿಕ್ಕಿರುವಂತಹ ಬಹುಮಾನ. ನಾವು ಸೌಜ್ಞಿ ಪಂಚೇಂದ್ರಿಯ ಜೀವಿಗಳಾಗಿ ಜನ್ಮ ತಾಳಿದ್ದೇವೆ ಅಂತಂದರೆ ಇದು ಶುಭ ನಾಮ ಪ್ರಕೃತಿಯಿಂದ ದೊರೆತಿರತಕ್ಕಂತಹ ಗಿಫ್ಟು. ಪಂಚೇಂದ್ರಿಯ ಪರ್ಯಾಯಗಳಲ್ಲಿ ಜನ್ಮ ತಾಳುವುದು ಅಂತಂದರೆ ಪುಣ್ಯದ ಉದಯದಲ್ಲಿ ಜನ್ಮ ತಾಳುವುದು. ಪುಣ್ಯ, ಪಂಚೇಂದ್ರಿಯ ಜಾತಿ ನಾಮಕರ್ಮ ಅನ್ನುವಂಥದ್ದು ಪುಣ್ಯ ಪ್ರಕೃತಿ ಇದೆ. ಚೌರೇಂದ್ರಿಯ ಜಾತಿ ನಾಮಕರ್ಮ, ತ್ರಿಯೇಂದ್ರಿಯ ಜಾತಿ ನಾಮಕರ್ಮ, ದ್ವಿಯೇಂದ್ರಿಯ ಜಾತಿ ನಾಮಕರ್ಮ, ಏಕೇಂದ್ರಿಯ ಜಾತಿ ನಾಮಕರ್ಮ. ಇಂಥ ಏಕೇಂದ್ರಿಯ ಜಾತಿ ನಾಮಕರ್ಮದಿಂದ ನಮಗೆ ಆಗುವಂತಹ ಜನ್ಮ ಏಕೇಂದ್ರಿಯ ಜನ್ಮ. ದ್ವಿಯೇಂದ್ರಿಯ ಜಾತಿ ನಾಮಕರ್ಮದ ಉದಯದಿಂದ ಆಗುವ ಜನ್ಮ ದ್ವಿಯೇಂದ್ರಿಯ ಜನ್ಮ. ಇಂಥ ಒಂದು ಪರ್ಯಾಯಗಳಲ್ಲಿ ನಾವು ಹುಟ್ಟಿದಾಗ ನಮಗೆ ಶರೀರ ಏನೋ ಸಿಕ್ಕಿರ್ತದೆ, ಇಂದ್ರಿಯಗಳು ಕೂಡ ಸಿಕ್ಕಿರ್ತವೆ. ಆದರೆ ಏನು ಸಿಕ್ಕಿರುವುದಿಲ್ಲ ಅಂತಂದರೆ ಮನ ಸಿಕ್ಕಿರುವುದಿಲ್ಲ. ಮನ ಸಿಗಬೇಕು ಅಂತಂದರೆ ಜೀವಿಗೆ 5 ಪ್ರಕಾರದ ಇಂದ್ರಿಯಗಳು ಸಿಗಬೇಕು. 5 ಇಂದ್ರಿಯಗಳು ಸಿಕ್ಕಂತಹ ಜೀವಿಗೆ ಮನ ಸಿಗ್ತದೆ. ಮನ ಒಂದು ಸಿಗುವಂತಹ ವಿಷಯ ಇದೆ, ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ವಿಷಯ ಇದೆ. ಆದರೆ ಆತ್ಮ ಮತ್ತು ಆತ್ಮನಲ್ಲಿ ಇರತಕ್ಕಂತಹ ಜ್ಞಾನ ಅದು ಸಿಗುವಂತಹ ವಿಷಯ ಅಲ್ಲ. ಅದು ಅನಾದಿ ಕಾಲದಿಂದ ನಮ್ಮ ಜೊತೆಯಲ್ಲಿದೆ. ಜ್ಞಾನ ಆತ್ಮನ ಜೊತೆಯಲ್ಲಿ ಅನಾದಿ ಕಾಲದಿಂದ ಇದೆ. ಅದನ್ನು ನಾವು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ವಿಷಯವೇ ಅಲ್ಲ. ಯಾಕೆ ಅಲ್ಲ ಅಂತಂದರೆ ಆತ್ಮ ಬೇರೆ ಅಲ್ಲ ಮತ್ತು ಜ್ಞಾನ ಬೇರೆ ಅಲ್ಲ. ಎಲ್ಲಿ ಆತ್ಮ ಇದ್ದಾನೋ ಅಲ್ಲಿ ಜ್ಞಾನ ಇರಲೇಬೇಕು. ಆತ್ಮ ಇದ್ದು
ಜ್ಞಾನ ಇರಲಿಲ್ಲ ಅಂತಂದರೆ ಆತ್ಮ ಈ ಪುದ್ಗಲ ವಸ್ತುಗಳ ಹಾಗೆ ಜಡ ಅನ್ನಿಸಿಕೊಳ್ತಾನೆ, ಅಚೇತನ, ಸಂವೇದನ ರಹಿತ, ಅಚೇತನ ಅಂತ ಅನ್ನಿಸಿಕೊಳ್ಬಹುದು. ಈ ಆತ್ಮ ಎಲ್ಲಿ ಇದ್ರೂ, ಎಂಥ ಪರ್ಯಾಯದಲ್ಲಿ, ಎಂಥ ಯೋನಿಯಲ್ಲಿ ದೇಹವನ್ನು ಧಾರಣೆ ಮಾಡಿಕೊಂಡು ಎಲ್ಲಿದ್ದರೂ ಕೂಡ ಈ ಆತ್ಮನಲ್ಲಿ ಜ್ಞಾನ ಅನ್ನತಕ್ಕಂಥದ್ದು ಯಾವಾಗಲೂ ಇದೆ. ಇದು ನಮ್ಮನ್ನು ಬಿಟ್ಟು ಅಗಲಿತು ಅಂತಂದರೆ ನಾವು ಅಚೇತನವಾಗಬಹುದು. ನಾವು ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತಂದರೆ ನಮಗೆ 5 ಇಂದ್ರಿಯಗಳು ಮತ್ತು ಮನ ಇವೆಲ್ಲ ಸಿಕ್ಕು ಹೋಗಿವೆ. ಅದಕ್ಕಾಗಿ ನಾವು ಪುಣ್ಯಶಾಲಿಗಳು. ಯಾವುದೇ ಭವದಲ್ಲಿ ಮಂದ ಕಷಾಯ ಮಾಡಿಕೊಂಡು ಶಾಂತಿಯಿಂದ ಜೀವಿಸಿ ಜೀವನವನ್ನು ಜೀವಿಸುವಾಗ ಆ ಪುಣ್ಯ ಕರ್ಮ ಕಟ್ಟಿತ್ತು. ಸಂಜ್ಞಿ ಪಂಚೇಂದ್ರಿಯ ಪರ್ಯಾಯ ಕಟ್ಟಬೇಕು ಅಂತಂದರೆ ಪುಣ್ಯಕರ್ಮದಿಂದ ಅದು ಕಟ್ಟಲು ಸಾಧ್ಯ. ನೀವು ಶಾಂತರಾಗಿರುವಾಗ ಪಂಚೇಂದ್ರಿಯ ಜಾತಿ ನಾಮಕರ್ಮ ಕಟ್ತದೆ. ಆರ್ತ ಧ್ಯಾನ ಮಾಡದೇ ಇರುವಾಗ, ರೌದ್ರ ಧ್ಯಾನ ಮಾಡದೇ ಇರುವಾಗ, ಅಥವಾ ಮಾಡ್ತಾ ಇದ್ದರೂ ಕಷಾಯಗಳನ್ನು ಮಾಡಿಕೊಂಡಾಗ, ಕಷಾಯಗಳನ್ನು ಮಂದ ಮಾಡಿಕೊಂಡಾಗ, ತೀವ್ರ ಆಗಿರಬಾರದು. ತೀವ್ರ ಕಷಾಯದ ಕಾಲದಲ್ಲಿ ಏಕೇಂದ್ರಿ ಜಾತಿ ನಾಮಕರ್ಮ, ದ್ವಿಂದ್ರಿ ಜಾತಿ ನಾಮಕರ್ಮ, ತೀನಿಂದ್ರಿ ಜಾತಿ ನಾಮಕರ್ಮ, ಚತುರಿಂದ್ರಿ ಜಾತಿ ನಾಮಕರ್ಮ ಇಂಥವುಗಳೆಲ್ಲ ಕಟ್ಟಬಹುದು. ಇವು ಪಾಪಕರ್ಮದ ಕಾರಣದಿಂದ ಇಂಥವುಗಳೆಲ್ಲ ಕಟ್ತವೆ. ಆಮೇಲೆ ಇದು ಕಟ್ಟಿದೆ ಅಂತಂದರೆ ನಮಗೂ ವಿಶೇಷವಾಗಿ ಯಾವುದೇ ಕೆಲಸವನ್ನು ಮಾಡಬೇಕು, ಹೆಚ್ಚಿನ ವಿಚಾರಗಳನ್ನು ಮಾಡಬೇಕು ಅಂತಂದರೆ ನಮ್ಮ ಹತ್ತಿರ ಜ್ಞಾನ ಏನೋ ಇರ್ತದೆ, ಆದರೆ ಮನ ಇರೋಲ್ಲ. ಮನ ಇರದೇ ಇರುವ ಕಾರಣ ನಾವು ಯಾವುದೇ ಪ್ರಕಾರದ ವಿಶೇಷವಾದ ವಿಚಾರವಂತಿಕೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೊತೆಗೆ ಮನ ಇದೆ ಅಂತಂದರೆ ನಾವು ವಿಶೇಷ ಕಾರ್ಯಗಳನ್ನು ಮಾಡಬಹುದು. ಯಾರ ಮನಸ್ಸು ಸಿಕ್ಕಿದ್ರೂ ಕೂಡ ಅದರಲ್ಲಿ ನಾವು ನೋಡ್ತೇವೆ, ಕೆಲವೊಬ್ಬರಿಗೆ ಮನಸ್ಸಿನಿಂದ ವಿಶೇಷವಾಗಿ ವಿಚಾರ ಮಾಡುವಂಥ ಶಕ್ತಿ ದೊರೆತಿರಲ್ಲ, ಕೆಲವೊಬ್ಬರಿಗೆ ಫಾಸ್ಟ್ ವಿಚಾರ ಮಾಡ್ತಕ್ಕಂಥ ಶಕ್ತಿ ದೊರೆತಿರ್ತದೆ. ಇದೇನು? ಈ ಥರದ 2 ಆತ್ಮಗಳಲ್ಲಿ ಈ ವ್ಯತ್ಯಾಸ ಯಾಕೆ? ಇದು ಕರ್ಮದ ಕಾರಣದಿಂದ. ಯಾವ ಕರ್ಮ? ಪಂಚೇಂದ್ರಿಯ ಜಾತಿ ನಾಮಕರ್ಮ ಕಟ್ಟಿದೆ ಮತ್ತು ಅನಿಂದ್ರಿಯಾವರಣ ಕರ್ಮಗಳ ಕ್ಷಯೋಪಶಮದಿಂದ ನಮಗೆ ಮನವೂ ಕೂಡ ಲಭ್ಯವಾಗಿದೆ. ಆದರೆ ಆ ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಮನಸ್ಸು ಸಿಕ್ಕಿದೆ, ಆದರೆ ಸ್ವಸ್ಥವಾಗಿರ್ತಕ್ಕಂಥ ಮನಸ್ಸು ಸಿಕ್ಕಿಲ್ಲ. ಯಾವಾಗ ಸ್ವಸ್ಥ ಮನಸ್ಸು ಸಿಗುವುದಿಲ್ಲವೋ ಆವಾಗ, ಸ್ವಸ್ಥ ಮನಸ್ಸು ಸಿಗದೇ ಇರುವಾಗ ನಾವು ಬುದ್ಧಿಯಿಂದ ವಿಶೇಷ ಬುದ್ಧಿವಂತರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷ ಬುದ್ಧಿವಂತಿಕೆ ಇರಬೇಕು ಅಂತಂದರೆ ಅದಕ್ಕೂ ಒಂದು ಪುಣ್ಯ ಬೇಕಲ್ಲ, ಏನಾದರೂ ಮಾಡಿರಬೇಕಲ್ಲ. ವಿಶೇಷ ಬುದ್ಧಿ ಸಿಗಬೇಕು, ವಿಶೇಷವಾಗಿ ವಿಚಾರ ಮಾಡತಕ್ಕಂತಹ, ಚಿಂತನೆ ಮಾಡತಕ್ಕಂತಹ ಹೇಯ ಯಾವುದು, ಉಪಾದೇಯ ಯಾವುದು, ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು ಅನ್ನುವಂತಹ ಈ ಎಲ್ಲ ವಿಷಯಗಳನ್ನು ವಿವೇಕದಿಂದ ವಿಚಾರ ಮಾಡಿ ಸನ್ಮಾರ್ಗವನ್ನು ನಡೆಯಲಿಕ್ಕೆ ನಮಗೆ ಸ್ವಸ್ಥವಾದ ಮನಸ್ಸು ಸಿಗಬೇಕೋ ಸಿಗಬಾರದು? ಸ್ವಸ್ಥ ಮನಸ್ಸು ಸಿಕ್ಕಿರಬೇಕು, ಸ್ವಸ್ಥ ಇಂದ್ರಿಯಗಳು ಸಿಕ್ಕಿರಬೇಕು, ಮತ್ತು ಅದಕ್ಕೊಂದು ಜ್ಞಾನಾವರಣೀಯ ಕರ್ಮಗಳೇನಿವೆ ಅಲ್ಲ, ನಮ್ಮ ಜ್ಞಾನ ಶಕ್ತಿಯನ್ನು ನಾಶ ಮಾಡುವಂತಹ ಕರ್ಮಶಕ್ತಿ, ಆ ಕರ್ಮಶಕ್ತಿಯಿಂದ ನಮ್ಮ ಜ್ಞಾನ ಶಕ್ತಿ ನಷ್ಟವಾಗುತ್ತೆ. ಇನ್ನು ಈ ಜ್ಞಾನಶಕ್ತಿ ನಾಶವಾಗಬಾರದು ಅಂತಂದರೆ ಜ್ಞಾನಾವರಣೀಯ ಕರ್ಮಗಳನ್ನು ನಾವು ತೀವ್ರವಾಗಿ ಕಟ್ಟಿಕೊಳ್ಬಾರ್ದು. ಒಂದು ವೇಳೆ ಕಟ್ಟಿಕೊಂಡಿದ್ದೇವೆ, ಜ್ಞಾನಾವರಣೀಯ ಕರ್ಮ ಅನ್ನುವಂಥದ್ದು ನಮ್ಮ ಜ್ಞಾನ ಶಕ್ತಿಯನ್ನು ನಾಶ ಮಾಡುವ ಕರ್ಮ.
ಅಂಥ ಕರ್ಮದಲ್ಲಿ ವಿಶೇಷವಾದ ಜ್ಞಾನ ಶಕ್ತಿಯನ್ನು ನಾಶ ಮಾಡುವಂಥ ಶಕ್ತಿ ಇದೆ ಅಂತಂದರೆ ಆ ಶಕ್ತಿಯನ್ನು ನಾವು ನಾಶ ಮಾಡಿಕೊಳ್ಬೇಕು, ಕಡಿಮೆ ಮಾಡಿಕೊಳ್ಬೇಕು. ನಮ್ಮ ಜ್ಞಾನ ಶಕ್ತಿ ಹೆಚ್ಚಾಗಬೇಕಂತಂದರೆ ಯಾವ ಕರ್ಮದ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು? ಜ್ಞಾನಾವರಣಿ ಕರ್ಮದ ಶಕ್ತಿಯನ್ನು ಕಮ್ಮಿ ಮಾಡಿಕೊಳ್ಬೇಕು. ಅದನ್ನು ಹೇಗೆ ಮಾಡಿಕೊಳ್ಬೇಕು ಅಂದರೆ ತೀವ್ರ ಕಷಾಯ ಮಾಡಬಾರ್ದು. ತೀವ್ರ ರಾಗ, ತೀವ್ರವಾಗಿರತಕ್ಕಂಥ ದ್ವೇಷ, ಆರ್ತ ರೌದ್ರ ಧ್ಯಾನ, ಯಾವಾಗ ನೋಡಿದರೂ ಮನಸ್ಸಿನ ಸಂತಾಪ, ಮನಸ್ಸಿನ ಕಷ್ಟಗಳನ್ನು ಅನುಭವಿಸುವುದು. ಇಂಥ ಒಂದು ಕಾಲದಲ್ಲಿ ಜ್ಞಾನಾವರಣೀಯ ಕರ್ಮ ಅನ್ನತಕ್ಕಂಥದ್ದು ತೀವ್ರವಾಗಿ ಕಟ್ಟುತ್ತೆ. ಆಮೇಲೆ ಇದೇ ಕರ್ಮ ಭವಿಷ್ಯದಲ್ಲಿ ಉದಯಕ್ಕೆ ಬಂದು ನಮ್ಮ ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಆ ಕಾಲದಲ್ಲಿ ನಮ್ಮ ಬುದ್ಧಿಶಕ್ತಿ ನಾವು ಏನು ಮಾಡಬೇಕಂದ್ರೂ ಕೂಡ ನಮ್ಮ ಜ್ಞಾನ ಸಾಥ್ ಕೊಡೋಲ್ಲ. ನಮಗೆ ಸಹಾಯತೆಯನ್ನು ಮಾಡುವಂತಹ ಶಕ್ತಿ ಅದರಲ್ಲಿ ಇರೋಲ್ಲ. ಆಮೇಲೆ ಈ ಥರ ನಮ್ಮ ಬದುಕಿದೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮಗೆ ಬುದ್ಧಿ ಇಲ್ಲ, ಜ್ಞಾನ ಶಕ್ತಿ ಇಲ್ಲ ಅಂತಂದರೆ ಇದು ಯಾವ ಕಾರಣದಿಂದ? ಅದು ಕಾರಣ ಯಾವುದೂ ಅಲ್ಲ, ನಾವೇ ಅದಕ್ಕೆ ಕಾರಣ. ಯಾವಾಗ ನಾವು ತೀವ್ರವಾದ ಕಷಾಯ, ತೀವ್ರ ಕ್ರೋಧ, ತೀವ್ರ ಅಹಂಕಾರ, ತೀವ್ರವಾಗಿರ್ತಕ್ಕಂಥ ಛಲ್ ಕಪಟದ ಭಾವಗಳು, ಲೋಭ ಕಷಾಯ ಇವುಗಳನ್ನು ಮಾಡಿ ಬಂದಿದ್ದೇವೆ, ತೀವ್ರವಾಗಿರತಕ್ಕಂತಹ ಕಷಾಯಗಳನ್ನು ಮಾಡಿ ಬಂದಿದ್ದೇವೆ. ಅದನ್ನು ಯಾಕೆ ಮಾಡಿದ್ದೇವೆ, ಯಾವ ಕಾರಣದಿಂದ ಮಾಡಿದ್ದೇವೆ ಅಂತಂದರೆ ನಮಗೆ ಸಹನಶೀಲತೆ ಇರುವುದಿಲ್ಲ. ಯಾವುದೇ ಒಂದು ಪ್ರತಿಕೂಲವಾಗಿರತಕ್ಕಂತಹ ಸಂದರ್ಭವನ್ನು ನಾವು ಅದನ್ನು ಅನುಕೂಲ ಮಾಡಿಕೊಳ್ಳಲಿಕ್ಕೆ ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಧೈರ್ಯ ಸಾಲುವುದಿಲ್ಲಲ್ಲ. ಆ ಸಾಲದೇ ಇರತಕ್ಕಂತಹ ಸಮಯದಲ್ಲಿ ನಮಗೆ ಸ್ವಾಭಾವಿಕವಾಗಿ ಕ್ರೋಧ, ಸ್ವಾಭಾವಿಕವಾಗಿರತಕ್ಕಂತಹ ಮಾನ, ಸ್ವಾಭಾವಿಕವಾಗಿಯೇ ಛಲ್ಕಪಟದ ಭಾವಗಳು, ಸ್ವಾಭಾವಿಕವಾಗಿ ತೀವ್ರ ಲೋಭ ಅನ್ನತಕ್ಕಂಥದ್ದೇನಿರ್ತದೆ ಅದು ಕಾರಣ. ಸಹನಶೀಲತೆ ಇಲ್ಲ ಅಂತಂದರೆ ಕಷಾಯಗಳು ತೀವ್ರ ಆಗೋದು ಸ್ವಾಭಾವಿಕ. ಸಹನಶೀಲತೆ ಇದೆ ಅಂತಂದರೆ ಕಷಾಯಗಳನ್ನು ಮಂದ ಮಾಡಿಕೊಂಡು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ನಾವು ಎಷ್ಟೋ ಕಡೆಗೆ ನೋಡ್ತೇವೆ, ಧ್ಯಾನ ಶಿಬಿರಗಳನ್ನು ಮಾಡಿಸ್ತಿರ್ತಾರೆ. ಧ್ಯಾನ ಶಿಬಿರ, ಧ್ಯಾನ ಅಂದರೆ ಯಾವುದು? 4 ಪ್ರಕಾರದ್ದು ಧ್ಯಾನ ಇದೆ. ಆರ್ತ ಧ್ಯಾನ, ರೌದ್ರ ಧ್ಯಾನ. ಈ ಆರ್ತ ಧ್ಯಾನ, ರೌದ್ರ ಧ್ಯಾನ ಅನ್ನುವಂಥದ್ದೇ ಎಲ್ಲ ಜೀವಿಗಳಲ್ಲಿ ಹೆಚ್ಚಿಗೆ ಇರೋದು. ಇನ್ನು ಇದರಲ್ಲಿ ಯಾರಿಗೆ ಅಶಾಂತಿಯಾಗಿದೆ ಅವರಿಗೆ ಸ್ವಲ್ಪ ಶಾಂತಿ ಸಿಗಬೇಕು ಅಂತ ಹೇಳಿಬಿಟ್ಟು ಉಪಕಾರ ಮಾಡುವಂಥವರು ಧ್ಯಾನ ಶಿಬಿರವನ್ನು ಹಚ್ಚಿರ್ತಾರೆ. ಅದರಲ್ಲಿ ನಾವು ಭಾಗವಹಿಸ್ತೇವೆ. ನೀವು ವಹಿಸಿರ್ಬೋದು. ವಹಿಸಿದರೆ ಎಲ್ಲಾದರೂ ಧ್ಯಾನ ಶಿಬಿರದಲ್ಲಿ ಇಲ್ಲ. ಯಾಕೆಂದರೆ ನಿಮಗೆ ತೀವ್ರ ಕಷಾಯ ಇಲ್ಲ, ಮಂದ ಕಷಾಯಗಳಾಗಿದ್ದೀರಲ್ಲ. ನೀವು ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿ ನೋಡಬೇಕು ಒಂದು ಸಲ. ಎಲ್ಲಿ ಈ ಧ್ಯಾನ ಶಿಬಿರಗಳನ್ನು ಮಾಡಿಸ್ತಾರಲ್ಲ ಅಂಥ ಧ್ಯಾನ ಶಿಬಿರಗಳಲ್ಲಿ ನಮಗೆ ಅವರು ಕಲಿಸುವುದೇನು? ಶಾಂತವಾಗಿ ಕೂತ್ಕೊಳ್ಬೇಕು, ಶಾಂತಿಯಿಂದ ಕೂತ್ಕೊಳ್ಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಒಟ್ಟಿಗೆ ಆ ಕಡೆಯಿಂದ ಈ ಕಡೆಯಿಂದ ಯಾವ ವಿಚಾರವನ್ನು ಮಾಡದೆ ನಾವು ನಮ್ಮ ಜ್ಞಾನಶಕ್ತಿಯನ್ನು ಕೇಂದ್ರಿತಗೊಳಿಸಿಕೊಂಡು ನಮ್ಮ ಮನಸ್ಸನ್ನು ಶ್ವಾಸೋಚ್ಛ್ವಾಸದ ಮೇಲೆ ಇರಿಸಿಕೊಳ್ಳಬೇಕು. ಅವರು ಹೇಗೆ ಹೇಳ್ತಾರೆ ಅದೇ ಥರದಿಂದ ನಾವು ಮಾಡ್ತಾ ಹೋಗ್ತೀವಿ. ಅದೇ ಥರ ಮಾಡ್ತಾ ಇರುವಾಗ ಆ ಒಂದು ಪದ್ಧತಿಯಿಂದ ನಾವು ಎಂದೂ ಮಾಡಿರೋಲ್ಲ. ಮೊದಲನೇ ಸಲ ಮಾಡ್ತಿರ್ತೀವಿ. ಆ ಮೊದಲನೇ ಸಲ ಆ ಥರದಿಂದ ನಾವು ನಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ಮನಸ್ಸು ಕೂಡ ಸ್ವಲ್ಪ ಏಕಾಗ್ರವಾಗಿ ಬಿಡುತ್ತೆ.
ಮತ್ತು ಎಲ್ಲ ವಿಚಾರಗಳನ್ನು ಆ ಕಾಲದಲ್ಲಿ ನಾವು ಮರೆತು, ಎಲ್ಲ ವಿಚಾರಗಳನ್ನು ಮರೆತು ನಾವು ಶ್ವಾಸದ ಮೇಲೆ ಕೇಂದ್ರಿತ ಮಾಡಿಕೊಂಡಾಗ ಕಷಾಯಗಳು ಸ್ವತಃ ತಾನಾಗಿಯೇ ಮಂದವಾಗಿ ಬಿಡ್ತವೆ. ಕ್ರೋಧ ಇರೋಲ್ಲ ಆ ವೇಳೆಯಲ್ಲಿ. ನೀವು ನಿಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ಶ್ವಾಸೋಚ್ಛ್ವಾಸವನ್ನು ತೆಗೆದುಕೊಳ್ಳುವಾಗ ಶಾಂತ ರೀತಿಯಿಂದ ಕೂತ್ಕೊಂಡು ಆ ಶ್ವಾಸೋಚ್ಛ್ವಾಸದ ಕ್ರಿಯೆಯನ್ನು ನೋಡಿಕೊಳ್ಳಿ, ದೃಷ್ಟಿಯನ್ನು ಇಟ್ಟುಕೊಳ್ಳಿ ಅಲ್ಲಿ. ಆವಾಗ ಕ್ರೋಧ ಬರಲಿಕ್ಕೆ ಸಾಧ್ಯ ಏನು? ಇಲ್ಲ. ಅಹಂಕಾರ ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಏನು? ಇಲ್ಲ. ಯಾವುದೇ ತೀವ್ರ ಲೋಭ ಅನ್ನತಕ್ಕಂಥದ್ದು ಉತ್ಪನ್ನವಾಗಲಿಕ್ಕೆ ಸಾಧ್ಯ ಏನು? ಇಲ್ಲ. ಹೀಗೆ ಇದ್ದಲ್ಲಿ ಕಷಾಯ ಮಂದ ಆಗಿದೆ ಅಂತ ಅರ್ಥ. ಇನ್ನು ಈ ಕಷಾಯ ಮಂದ ಆಗಿದೆ ಅಂತಂದರೆ ಎಷ್ಟರ ತನಕ, ಎಷ್ಟು ವೇಳೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ, ಶ್ವಾಸೋಚ್ಛ್ವಾಸದ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟುಕೊಂಡಿದ್ದೇವೆ, ಅಷ್ಟು ಸಮಯದವರೆಗೆ ಮಾತ್ರ. ಇನ್ನು ಧ್ಯಾನ ಮುಗಿಯಿತು ಅಂತಂದರೆ ಪೂರ್ವ ಸಂಸ್ಕಾರಗಳಿಂದ ನಾವು ಅವೇ ವಿಚಾರಗಳನ್ನು ಮತ್ತೆ ಪುನಃ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾವ ವಿಚಾರಗಳ ಸಂಸ್ಕಾರ ನಮಗಿದೆಯೋ ಅಂಥ ವಿಚಾರಗಳೆಲ್ಲ ಮನಸ್ಸಿಗೆ ಬಂದು ಮತ್ತೆ ಕಷಾಯ ತೀವ್ರ ಆಗ್ತಾ ಹೋಗ್ತದೆ. ಈ ಕಷಾಯ ತೀವ್ರವಾದಾಗ ಮತ್ತೆ ಪುನಃ ನಮಗೆ ಕರ್ಮಗಳು ಕಟ್ಟೋದು. ಎಷ್ಟು ಕರ್ಮಗಳು? ಒಂದು ಆಯು ಕರ್ಮವನ್ನು ಬಿಟ್ಟು, ಯಾಕೆಂದರೆ ನಿರಂತರವಾಗಿ ಒಂದೇ ಒಂದು ಕರ್ಮ ಕಟ್ಟೋಲ್ಲಲ್ಲ, ಒಂದು ಆಯು ಕರ್ಮವನ್ನು ಬಿಟ್ಟು 7 ಕರ್ಮಗಳನ್ನು ನಾವು ಕಟ್ಟಿಕೊಳ್ತಾ ಇರ್ತೀವಿ. ಅದರಲ್ಲಿ ಜ್ಞಾನಾವರಣಿ ಕರ್ಮವೂ ಕಟ್ತಾ ಇದೆ ಮತ್ತು ಮೋಹಿನಿ ಕರ್ಮವೂ ಕೂಡ ಕಟ್ತಾ ಇದೆ. ಮೋಹಿನಿ ಕರ್ಮ ಯಾವ ಥರದಲ್ಲಿ ಕಟ್ತಾ ಇದೆ? ತೀವ್ರ ಕಷಾಯ ಇರುವಾಗ ಮೋಹಿನಿ ಕರ್ಮವೂ ಕೂಡ ತೀವ್ರವಾಗಿ ಕಟ್ತಾ ಇರ್ತದೆ. ಜ್ಞಾನಾವರಣಿ ಕರ್ಮ ಯಾವ ಥರದಲ್ಲಿ ಕಟ್ತಾ ಇದೆ? ಜ್ಞಾನಾವರಣಿ ಕರ್ಮವೂ ಕೂಡ ತೀವ್ರವಾಗಿ ಕಟ್ತಾ ಇದೆ. ಏನು ಕಾರಣ? ಧ್ಯಾನವನ್ನು ಮಾಡ್ತಾ ಇಲ್ಲಲ್ಲ, ಕಷಾಯವನ್ನು ಮಂದವಾಗಿ ಇರಿಸಿಕೊಂಡಿಲ್ಲ ಅಂತ ಹೇಳಿಬಿಟ್ಟು ತೀವ್ರವಾಗಿ ಕಟ್ತಾ ಇದೆ. ಯಾವಾಗ ನಮಗೆ ಅಸಹನಶೀಲತೆ, ಅಸಂತೋಷ, ಆರ್ತ ರೌದ್ರದ ಧ್ಯಾನಗಳು ಇವೆಲ್ಲ ಆಗ್ತವಲ್ಲ, ಅದೇ ಸಮಯದಲ್ಲಿ ನಮಗೆ ತೀವ್ರವಾಗಿರ್ತಕ್ಕಂತಹ, ತೀವ್ರ ಶಕ್ತಿಯನ್ನು ಹೊಂದಿರತಕ್ಕಂತಹ ಕರ್ಮಗಳು ಕಟ್ತವೆ ಮತ್ತು ಅವೇ ಕರ್ಮಗಳಿಂದ ನಾವು ಕಾಲಾಂತರದಲ್ಲಿ ಅವುಗಳ ಫಲವನ್ನು ಅನುಭವಿಸ್ತೇವೆ. ಈ ಥರದ ತೀವ್ರ ಕಷಾಯವನ್ನು ಮಾಡಿ ನಾವು ಜ್ಞಾನಾವರಣಿ ಕರ್ಮವನ್ನು ಕಟ್ಟಿಕೊಂಡಿದ್ದೇವೆ ಅಂತಂದರೆ ಇಂದಿಲ್ಲ ನಾಳೆ ಅದು ನಮ್ಮ ಜ್ಞಾನ ಶಕ್ತಿಯನ್ನು ಕುಂಠಿತಗೊಳಿಸಿ ನಾಶ ಮಾಡಿ, ಅದರ ಶಕ್ತಿಯನ್ನು ಅದು ನಾಶ ಮಾಡಿರ್ತದೆ. ಆಮೇಲೆ ನಾವು ಯಾವ ಪರ್ಯಾಯದಲ್ಲಿ ಹುಟ್ಟಿರ್ತೇವೆ, ಕೆಲವೊಮ್ಮೆ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟಿರ್ತೇವೆ, ದೇವ ಪರ್ಯಾಯದಲ್ಲಿ ಹುಟ್ಟಿರ್ತೇವೆ, ತಿರ್ಯಂಚ ಪರ್ಯಾಯದಲ್ಲಿ ಹುಟ್ಟಿರಬಹುದು. ಇಂಥ ಒಂದು ಪರ್ಯಾಯಗಳಲ್ಲಿ ಹುಟ್ಟಿದಾಗ ಬುದ್ಧಿಶಕ್ತಿ ಜಾಸ್ತಿ ಇರೋಲ್ಲ. ಇದಕ್ಕೇನು ಕಾರಣ? ಜ್ಞಾನಾವರಣೀಯ ಕರ್ಮ, ತೀವ್ರ ಜ್ಞಾನಾವರಣಿ ಕರ್ಮ ಮತ್ತು ತೀವ್ರ ಮೋಹಿನಿ ಕರ್ಮ ಕಟ್ಟಿರುವ ಕಾರಣ ನಮಗೆ ಇದು ಏನೂ ಗೊತ್ತಾಗೋಲ್ಲ. ಆಮೇಲೆ ಇವೆಲ್ಲ ಏಕಕಾಲಕ್ಕೆ ಉದಯಕ್ಕೆ ಬಂದಾಗ ನಾವು ಸಂಕಟದಲ್ಲಿರ್ತೇವೆ. ಸಂಕಟದಲ್ಲಿದ್ದಾಗ ಆವಾಗ ಏನಂತೇವೆ? ನಾವು ಮಾಡಿದ ಹಿಂದಿನ ತಪ್ಪುಗಳನ್ನು ನಾವು ಭಗವಂತನ ಮೇಲೆ ಹೊರಿಸಿಬಿಡ್ತೀವಿ. ಭಗವಂತ ನನಗೆ ಹೀಗೆ ಈ ಥರ ಯಾಕೆ ಮಾಡಿದೆ ಅಂತ. ಈ ಥರ ಮಾಡಲಿಕ್ಕೆ ನಾನು ಒಬ್ಬನೇ ಇದ್ದೇನೇನು? ಜಗ ಎಲ್ಲ ಸರಿ ಇದೆ ಅಂದ ಮೇಲೆ ನಾನೇ ಇಷ್ಟೊಂದು ಸಂಕಟವನ್ನು ನಾನು ಯಾಕೆ ಅನುಭವಿಸ್ತಾ ಇದ್ದೇನೆ, ಯಾಕೆ ಇಷ್ಟು ಸಂಕಟಗಳನ್ನು ಕೊಡ್ತಾ ಇದ್ದೀಯಾ ಅಂತ ಭಗವಂತರ ಮೇಲೆ ಹೊರಿಸಿಬಿಡ್ತೀವಿ. ನಮ್ಮ ತಪ್ಪುಗಳನ್ನು, ನಾವು ಮಾಡಿರತಕ್ಕಂತಹ ಕರ್ಮಗಳ ಫಲವನ್ನು ಯಾರ ಹೆಸರನ್ನು ತಗೊಂಡು ಯಾರ ಮೇಲೆ ಹಾಕಿಬಿಡ್ತೀವಿ? ಭಗವಂತರ ಮೇಲೆ. ಇನ್ನು ಭಗವಂತರ ಮೇಲೆ ಹಾಕಲಿಲ್ಲ ಅಂತಂದರೆ ಯಾರಾದರೂ ನಿಮಗೆ ಸಂಕಟವನ್ನು ಕೊಡಲಿಕ್ಕೆ ಕಾರಣರಾಗ್ತಾರೆ ಅಂತ ಇಟ್ಕೊಳ್ಳಿ. ಆ ಸಂಕಟವನ್ನು ಕೊಡ್ತಕ್ಕಂಥ ಜನಗಳ ಮೇಲೆ ಹಾಕಿಬಿಡ್ತೀವಿ. ನೋಡಿ, ನೀನು ಬಂದೆ ಆದ್ದರಿಂದ ಈ ಥರ ಆಯಿತು ಅಂತ, ನಿನ್ನ ಕಾರಣದಿಂದ ಹೀಗೆಲ್ಲ ನನಗೆ ಸಂಕಟ ಬಂತು, ನೀನು ಬರ್ತಿರಲಿಲ್ಲ, ನೀನು ಹೀಗೆ ಮಾಡ್ತಿರ್ಲಿಲ್ಲ ಅಂತಂದರೆ ನನಗೆ ಈ ಥರ ಆಗ್ತಿರಲಿಲ್ಲ. ಈ ಥರ ಭಗವಂತರಿಗೆ ದೋಷ ಕೊಡಲಿಲ್ಲ ಅಂತಂದರೆ ಮುಂದಿನ ನಿಮಿತ್ತಗಳಿಗೆ ನಾವು ದೋಷವನ್ನು ಕೊಡ್ತೀವಿ.
ಈ ಥರ ಕೊಡಬೇಕಾ? ಭಗವಂತರಿಗೆ ಕೊಡಲಿಲ್ಲ ಅಂತಂದ್ರೂ ಕೂಡ ನಾವು ನಿಮಿತ್ತಕ್ಕೆ ದೋಷವನ್ನು ಕೊಡಬೇಕು, ಕೊಡಬಾರ್ದು? ನಿಮಿತ್ತಕ್ಕೂ ನಾವು ದೋಷವನ್ನು ಕೊಡಬಾರ್ದು. ನಿಮಿತ್ತ ಕಾರಣ ಅಲ್ಲ, ನಿಜವಾಗಲೂ ನಾವು ಮಾಡಿರ್ತಕ್ಕಂಥ ಕರ್ಮಗಳು ಉದಯ ಬಂದಾಗ ಇದೆಲ್ಲ ಆಗ್ತಾ ಇದೆ. ನಾವು ಕರ್ಮವನ್ನು ಮಾಡಿದ್ದೇವೆ, ಆದ್ದರಿಂದ ಆ ನಿಮಿತ್ತ ಈಗ ನಮ್ಮ ಮುಂದೆ ಬಂದಿದೆ. ಅದು ನಮಗೆ ಸಂಕಟಕ್ಕೆ ನಿಮಿತ್ತವಾಗಿದೆ, ಬಾಹ್ಯದಲ್ಲಿ ನಿಮಿತ್ತ ಆಗಿ ಬಂದಿದೆ. ದೋಷ ಯಾವುದಕ್ಕೆ ಕೊಡಬೇಕು? ನಾವು ಕರ್ಮಕ್ಕೆ ದೋಷ ಕೊಡಬೇಕು ಅಥವಾ ನಿಮಿತ್ತಕ್ಕೆ ದೋಷ ಕೊಡಬೇಕು? ಕರ್ಮಕ್ಕೆ ದೋಷ ಕೊಡಬೇಕು. ನಾನು ಎಂಥ ಕರ್ಮ ಮಾಡಿ ಬಂದಿದ್ದೇನೆ ಅನ್ನುವಂಥ ವಿಚಾರ ಬರಬೇಕು. ಆ ಕಾಲದಲ್ಲಿ ನನಗೆ ಇಷ್ಟೊಂದು ಸಂಕಟಗಳೆಲ್ಲ ಬರ್ತಾ ಇವೆ, ನಾನು ಮಾಡುವಂಥ ಕೆಲಸಕ್ಕೆ ಯಾವ ಸಹಯೋಗವೂ ಸಿಗ್ತಾ ಇಲ್ಲ ಅಂದ ಮೇಲೆ ನಾನು ಏನಾದರೂ ಪಾಪಕರ್ಮವನ್ನು, ಕೆಟ್ಟ ಕರ್ಮವನ್ನು ಮಾಡಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ನಮ್ಮ ಆತ್ಮನೇ ಮಾಡಿರ್ತಕ್ಕಂತಹ ಕರ್ಮಗಳಿಗೆ ದೋಷ ಕೊಡಬೇಕು. ಕರ್ಮಗಳಿಗೂ ದೋಷ ಕೊಡಬಾರದು, ಆತ್ಮನಿಗೆ ದೋಷ ಕೊಡಬೇಕು. ನೋಡಿ, ದೋಷ ಕೊಡ್ತಕ್ಕಂತಹ ಜಾಗಗಳು ಎಷ್ಟಿವೆ ಅಂತಂದರೆ ನಮ್ಮ ಕರ್ಮ, ಬಾಯಿ ನಿಮಿತ್ತ ಮತ್ತು ಜಗತ್ ಸೃಷ್ಟಿಕರ್ತ ಭಗವಂತ. ಈ ಲೋಕ ಮೂಢತೆ ಅಂತಕ್ಕಂಥದ್ದು ಇರ್ತದೆ ಅಲ್ಲ, ಲೋಕ ಮೂಢತ್ವ ಇದು. ಈ ವಿಚಾರ ಎಂಥದ್ದು? ಲೋಕ ಮೂಢತೆಯ ವಿಚಾರ. ಲೋಕ ಮೂಢತೆ ಅಂತಂದರೆ ಜನಗಳಿಂದ ನಾವು ಕೇಳಿಕೊಂಡು ಆ ಥರದಲ್ಲಿ ನಂಬಿಕೊಂಡು ಬಿಟ್ಟಿದ್ದೇವೆ. ಏನು ಹೇಳಿದ್ದಾರೆ ಜನ? ಈಶ್ವರನೇ ಜಗತ್ತಿನ ಸೃಷ್ಟಿಕರ್ತ, ಭಗವಂತನೇ ಈ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿನಲ್ಲಿರ್ತಕ್ಕಂತಹ ನಮ್ಮೆಲ್ಲರ ಸುಖ ದುಃಖಗಳ ಕಾರಣ ಭಗವಂತ ಅನ್ನುವಂಥ ವಿಚಾರ ಎಲ್ಲಿಂದ ಬಂತು? ಹುಟ್ಟಿನಿಂದ ಸಂಗಡದಲ್ಲಿ ಬಂದಿದೆಯೋ ಅಥವಾ ನಾವು ಹುಟ್ಟಿದ ನಂತರ ಯಾರಾದರೂ ಇಂಥ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೋ? ಹುಟ್ಟಿದ ನಂತರ ಈ ವಿಚಾರಗಳನ್ನು ನಮ್ಮ ತಲೆಗೆ ತುಂಬಿದ್ದಾರೆ. ಆಮೇಲೆ ತಲೆಗೆ ತುಂಬಿದ್ದಾರೆ ಅಷ್ಟೇ ಅಲ್ಲ, ಅವರು ಇದೇ ಥರ ಅಂತಾರೆ, ತಮ್ಮ ಸುಖ ದುಃಖಗಳಿಗೆ ಭಗವಂತನ ಹೆಸರು ತಕ್ಕೊಂಡು ಭಗವಂತ ನಮಗೆ ಬಹಳಷ್ಟು ಸುಖವನ್ನು ಕೊಟ್ಟಿದ್ದಾನೆ, ನಾವು ಸಂಸಾರದಲ್ಲಿ ಅತ್ಯಂತ ಶಾಂತಿಯಿಂದ ಜೀವಿಸ್ತಾ ಇದ್ದೇವೆ, ಒಳ್ಳೆಯ ಸುಖದಿಂದ ಜೀವಿಸ್ತಾ ಇದ್ದೇವೆ, ಈ ಸುಖ ಕೊಟ್ಟಿರುವಂತಹ ಭಗವಂತನ ಕೃಪೆ ಅಂತ ತಿಳ್ಕೊಂಡು ಭಗವಂತನ ಮೇಲೆ ಹೋರಿಸ್ತೇವೆ. ಒಳ್ಳೆಯದಾಗ್ತಾ ಇದೆ ಅಂತಂದ್ರೂ ಭಗವಂತ, ಕೆಟ್ಟದ್ದಾಗ್ತಾ ಇದೆ ಅಂತಂದ್ರೂ ಭಗವಂತ. ಇದು ಗ್ರಹೀತ ಮಿಥ್ಯಾತ್ವ ಅಂತಾರೆ. ಇಂಥ ವಿಚಾರಗಳು ನಮ್ಮಲ್ಲಿ ಇವೆ ಅನ್ನುವಾಗ ಇದು ಎಂಥ ಮಿಥ್ಯಾತ್ವ? ಗ್ರಹೀತ ಮಿಥ್ಯಾತ್ವ. ಇದನ್ನು ಲೋಕ ಮೂಢತೆಯಲ್ಲಿ ಇರಿಸಿ ಅದನ್ನು ವಿಚಾರಿಸಿಕೊಳ್ಳಬೇಕು. ಲೋಕ ಮೂಢತೆಗಳು ಎಷ್ಟು? ಮೂಢತೆಗಳು ಎಷ್ಟು? ಮೂರು ಮೂಢತೆಗಳು: ಲೋಕ ಮೂಢತೆ, ದೇವ ಮೂಢತೆ ಮತ್ತು ಗುರು ಮೂಢತೆ. ಲೋಕ ಮೂಢತೆ ಅಂದರೆ ಜನರು ಹೇಳಿರ್ತಕ್ಕಂತಹ ವಿಚಾರಗಳನ್ನು ತಗೊಂಡು ಆ ತಪ್ಪು ವಿಚಾರಗಳನ್ನೇ ಸತ್ಯ ಅಂತ ತಿಳ್ಕೊಂಡು ಹೋಗೋದು, ಹೌದು ಅಂತನ್ನೋದು. ಇದೆಲ್ಲ ಭಗವಂತನೇ ಮಾಡ್ತಾ ಇರಬಹುದು ಬಹುಶಃ. ಇನ್ನು ಅದನ್ನೇ ನಾವು ನಂಬಿಕೊಂಡಿದ್ದೇವೆ ಅಂತಂದರೆ ಬಹುಶಃ ಅಂತನೂ ಅನ್ನಂಗಿಲ್ಲ, ಈ ಭಗವಂತನೇ ಮಾಡ್ತಾ ಇದ್ದಾನೆ, ಇದೆಲ್ಲ ಆಟ ಭಗವಂತನದ್ದು, ಈ ಥರ ಅಂತೇವಿ. ಆದರೆ ಇದು ಯಾರ ಆಟ? ಮೂರರ ಆಟ ಅಲ್ಲ, ಭಗವಂತನ ಆಟ ಅಲ್ಲ, ಮುಂದೆ ಬಂದಿರತಕ್ಕಂತಹ ನಿಮಿತ್ತದ್ದು ಆಟ ಅಲ್ಲ, ಮತ್ತು ನಮ್ಮ ಕರ್ಮಗಳ ಆಟನೂ ಅಲ್ಲ. ಯಾರ ಆಟ? ನಮ್ಮ ಆಟ. ಈ ಕರ್ಮಗಳನ್ನು ಯಾರು ಕರೆದ್ರು? ನಾವ ಕರೆದಿದ್ದೇವೆ. ಈ ಕರ್ಮಗಳನ್ನು ನಾವೇ ಕರೆದು ನಾವು ಕಟ್ಕೊಂಡಿದ್ದೇವೆ. ಆಮೇಲೆ ಕರೆಯುವಾಗ ತೀವ್ರ ಕಷಾಯ ಮಾಡಿಕೊಂಡು ಕರೆದಿದ್ದೇವೆಯೋ ಅಥವಾ ಮಂದ ಕಷಾಯ ಮಾಡಿಕೊಂಡು ಕರೆದಿದ್ದೇವೋ? ಇನ್ನು ತೀವ್ರ ಕಷಾಯ ಮಾಡಿಕೊಂಡು ಕರೆದಿದ್ದೇವೆ ಅಂತಂದರೆ ಕರ್ಮಗಳಲ್ಲಿ ಫಲ ಕೊಡ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ತೀವ್ರ ಮಾಡಿಕೊಂಡು ನಮ್ಮ ಭಾವನೆಗಳನ್ನೆಲ್ಲ ತೀವ್ರ ಮಾಡಿಕೊಂಡು ಅಸಹನಶೀಲತೆಯಿಂದ ಆ ಪ್ರತಿಕೂಲ ಸಂದರ್ಭಗಳನ್ನು ಸಹಿಸಿಕೊಳ್ಳದೆ
ತೀವ್ರವಾಗಿ ಕಷಾಯ ಮಾಡಿಕೊಂಡು ಕರೆದಿದ್ದೇವೆ ಅಂತಂದರೆ ಕರ್ಮಗಳಲ್ಲಿ ನಮ್ಮ ಭಾವಗಳ ಪ್ರಭಾವ ಆ ಕರ್ಮದಲ್ಲಿ ಆಗಿ ಆ ಕರ್ಮ ಪರಮಾಣುಗಳೆಲ್ಲ ತೀವ್ರ ಫಲವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಹೊಂದಿ ನಮ್ಮ ಆತ್ಮನಲ್ಲಿ ಬೆರೆತು ಹೋಗ್ತವೆ. ಯಾವ ಥರ ನೀರಿನಲ್ಲಿ ಹಾಲು ಮತ್ತು ಹಾಲಿನಲ್ಲಿ ನೀರು ಬೆರೆತು ಹೋಗುವಂತೆ ಆ ಕರ್ಮಗಳು ನಮ್ಮ ಆತ್ಮ ಪ್ರದೇಶಗಳೊಂದಿಗೆ ಬೆರೆತು ಹೋಗ್ತವೆ. ಇನ್ನು ಬೆರೆತು ಹೋದಾಗ ಅವು ಉದಯಕ್ಕೆ ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಫಲವನ್ನು ಕೊಡಬೇಕಂದ್ರೆ ತಕ್ಷಣ ಬರೋಲ್ಲ, ಸ್ವಲ್ಪ ಸಮಯ ಬೇಕು. ಅವು ಎಷ್ಟು ಕಾಲಗಳವರೆಗೆ ಕಟ್ಟಿವೆಯೋ ಆ ಕಾಲದಲ್ಲಿಯ ಸ್ವಲ್ಪ ಭಾಗ, ಅದಕ್ಕೊಂದು ಗಣಿತ ಇದೆ. ಆ ಗಣಿತದ ಅನುಸಾರವಾಗಿ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಉದಯದಲ್ಲಿ ಬರ್ತವೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕೊಂದು ಗಣಿತ ಇದೆ. ಆ ಗಣಿತಕ್ಕೆ ತಕ್ಕಂತೆಯೇ ಕರ್ಮಗಳು ಉದಯದಲ್ಲಿ ಬರುವುದು. ಆ ಕರ್ಮದಲ್ಲಿ ಎಷ್ಟು ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನು ಅನುಸರಿಸಿ ಉದಯಕ್ಕೆ ಬರ್ತವೆ. ಆದರೆ ಸಮಯ ಹಿಡಿತದೆ. ಎಷ್ಟು ಶಕ್ತಿ ಇದ್ದಾಗ ಎಷ್ಟು ಸಮಯದ ನಂತರ ಕರ್ಮ ಉದಯಕ್ಕೆ ಬಂದು ಫಲ ಕೊಡ್ತದೆ ಮತ್ತು ಎಷ್ಟು ಶಕ್ತಿ ಇಲ್ಲದಾಗ ಎಷ್ಟು ಸಮಯದಲ್ಲಿ ಬಂದು ಯಾವಾಗ ಫಲವನ್ನು ಕೊಡ್ತದೆ ಅನ್ನುವಂಥದ್ದು ಒಂದು ಗಣಿತ ಇದೆ. ಅದಕ್ಕೆ ಆ ಗಣಿತದ ಅನುಸಾರವಾಗಿ ನಾವು ಕರ್ಮಗಳ ಫಲವನ್ನು ಅನುಭವಿಸ್ತೇವೆ. ಇಂಥ ಕರ್ಮಗಳು ನಮ್ಮ ಬದುಕಿನಲ್ಲಿ ಎಷ್ಟೋ ಇವೆ. ಆ ಕರ್ಮಗಳ ಉದಯದಲ್ಲಿ ನಾವು 4 ಧ್ಯಾನಗಳನ್ನು ಮಾಡಬಹುದು. ಆರ್ತ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನ. ಈ 4 ಪ್ರಕಾರದ ಧ್ಯಾನಗಳಲ್ಲಿ ಒಳ್ಳೆಯ ಧ್ಯಾನಿಗಳು ಎಷ್ಟು? ಒಳ್ಳೆಯ ಧ್ಯಾನಗಳು 2 ಒಳ್ಳೆಯವಿವೆ, ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನ. ಆದರೆ ಇದರಲ್ಲಿ ಧರ್ಮ ಧ್ಯಾನ ಅನ್ನತಕ್ಕಂಥದ್ದು ಪುಣ್ಯ ಬಂಧಕ್ಕೆ ಕಾರಣ. ಒಳ್ಳೆಯ ಕರ್ಮಗಳು ಬಂಧ ಮಾಡಿಕೊಳ್ಳಲಿಕ್ಕೆ ಅದು ಕಾರಣವಾಗುತ್ತೆ. ಮತ್ತು ಶುಕ್ಲ ಧ್ಯಾನ ಅನ್ನತಕ್ಕಂಥದ್ದು ಕೂಡ ಒಳ್ಳೆಯ ಕರ್ಮಗಳನ್ನು ಕಟ್ಟಿಕೊಂಡು ಅದರ ಫಲವನ್ನು ಮೋಕ್ಷ ಅಥವಾ ಸ್ವರ್ಗ ಇವುಗಳನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಶುಕ್ಲ ಧ್ಯಾನವನ್ನು ಮಾಡತಕ್ಕಂತಹ ಶಕ್ತಿ ಉಳ್ಳವರು ಯಾರು? ಮುನಿ ಮಹಾರಾಜರು. ಶ್ರಾವಕರಿಗೆ ಯಾವ ಧರ್ಮ ಆಗ್ಬೋದು? ಒಳ್ಳೆಯ ಧರ್ಮ ಧ್ಯಾನದಲ್ಲಿ ಯಾವ ಧರ್ಮ ಧ್ಯಾನ ಆಗ್ಬೋದು? ಧರ್ಮ ಧ್ಯಾನ 1. ಇನ್ನು ಧರ್ಮ ಧ್ಯಾನಗಳಲ್ಲಿ 4 ಭೇದ ಇದೆ. ಆರ್ತ ಧ್ಯಾನದಲ್ಲಿಯೂ ಕೂಡ 4 ಭೇದ ಇದೆ. ರೌದ್ರ ಧ್ಯಾನದಲ್ಲಿ 4 ಭೇದ ಇದೆ. ಧರ್ಮ ಧ್ಯಾನದಲ್ಲಿ 4 ಭೇದ. ಶುಕ್ಲ ಧ್ಯಾನದಲ್ಲಿಯೂ ಕೂಡ 4 ಭೇದ ಇದೆ. ಈ ಥರ ಟೋಟಲ್ ಧ್ಯಾನಗಳ ಭೇದ ಎಷ್ಟು ಅಂತಂದರೆ 16. 4 4 16. 16 ಧ್ಯಾನಗಳಿವೆ. ಅದರಲ್ಲಿ 8 ಪ್ರಕಾರದ ಧ್ಯಾನಗಳನ್ನು ನಾವು ಮಾಡಬಾರದು. ಈ ಧ್ಯಾನಗಳನ್ನು ಮಾಡಿದಂಥವರಿಗೆ ಸಂಸಾರದಲ್ಲಿ ಬಾರಿಗೆ ಹುಟ್ಟಬೇಕಾಗುತ್ತೆ. ಪಾಪ ಕರ್ಮಗಳ ಫಲವನ್ನು ಬಾರಿಗೆ ಅನುಭವಿಸಬೇಕಾಗ್ತದೆ. ಧರ್ಮ ಧ್ಯಾನ ಮಾಡಬೇಕು, ಆರ್ತ ರೌದ್ರ ಧ್ಯಾನ ಮಾಡಬಾರ್ದು ಅನ್ನುವಂಥದ್ದಿದೆ. ಆದರೆ ಹೆಚ್ಚಿಗೆ ಆಗುವಂಥದ್ದು ಯಾವುದು ನಮ್ಮ ಬದುಕಿನಲ್ಲಿ? ಆರ್ತ ರೌದ್ರ ಆಗ್ತವೆ. ಬ್ಯಾಡಂದ್ರೂ ಆಗ್ತವೆ. ಅವು ಬೇಡಂದ್ರೂ ಆಗ್ತವೆ. ಎಷ್ಟು ಪುರುಷಾರ್ಥ ಮಾಡಿದರೂ ಕೂಡ ಅದರಿಂದ ಬದುಕಲಿಕ್ಕೆ ಆಗೋಲ್ಲ. ಬದುಕಿದರೂ ಸ್ವಲ್ಪ ಸಮಯದವರೆಗೆ ಬದುಕ್ತೇವೆ. ಪುನಃ ಮತ್ತು ಈ ಆರ್ತ ಧ್ಯಾನ ರೌದ್ರ ಧ್ಯಾನಗಳು ಆಗೇ ಆಗ್ತವೆ. ಯಾಕೆ ಆಗ್ತವೆ ಅಂತಂದರೆ ನಾವು ಸಹನಶೀಲರಾಗಿರುವುದಿಲ್ಲ. ಆದ್ದರಿಂದ ಆರ್ತ ಧ್ಯಾನ ರೌದ್ರ ಧ್ಯಾನ ಆಗುತ್ತೆ. ಸಹನಶೀಲತೆ ಬೇಕೋ ಬೇಡೋ? ಬೇಕು. ಆಮೇಲೆ ಸಹನಶೀಲತೆ ಬೇಕು ಅಂತಂದರೆ ಏನು ಬೇಕು? ಅದನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ಬೇಕು? ಸ್ವಲ್ಪ ಅಭ್ಯಾಸ ಬೇಕು. ಧರ್ಮ ಧ್ಯಾನ ಅಂದರೆ ಏನು? ಅದನ್ನು ಮಾಡುವ ಪದ್ಧತಿ ಯಾವುದು? ಅದನ್ನು ಮಾಡುವಾಗ ಯಾವ ಥರದಿಂದ ನಮ್ಮ ಮನಸ್ಸನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಶರೀರವನ್ನು
ನಮ್ಮ ಮಾತುಗಳನ್ನು ಯಾವ ಥರದಲ್ಲಿ ಇಟ್ಟುಕೊಂಡಿರಬೇಕು ಅನ್ನುವಂತಹ ಯಾವ ಒಂದು ಸಂಯಮದ ಸನ್ಮಾರ್ಗ ಇದೆ, ಆ ಸಂಯಮಪೂರ್ವಕವಾಗಿ ಜೀವಿಸುವಂತಹ ವಿಚಾರಗಳನ್ನೆಲ್ಲ ತಿಳಿದುಕೊಂಡ್ರೆ ನಮ್ಮ ಆತ್ಮ ಸುಖಿ ಆಗ್ತಾನೆ. ಧ್ಯಾನ ಶಿಬಿರಗಳಲ್ಲಿ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಯಾರಿಗೆ ಅತಿಯಾದ ಚಿಂತೆಯಾಗಿದೆ, ಅತಿಯಾದ ನೆಮ್ಮದಿ ಇಲ್ಲ, ಅಶಾಂತಿ ಇದೆ ಅನ್ನುವಂಥವ್ರಿಗೆ ಮಾರ್ಗದರ್ಶನ ಬೇಕೋ ಬೇಡೋ, ಏನಾದರೂ ಬೇಕಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಧ್ಯಾನ ಶಿಬಿರಗಳನ್ನು ಕೂಡ ತಿಳಿದವರು ಧ್ಯಾನ ಶಿಬಿರವನ್ನು ಮಾಡಿಸಿ ಶಾಂತಿ ಸಿಗುವ ಹಾಗೆ ಮಾಡ್ತಾರೆ. ಆದರೆ ಈ ಧರ್ಮ ಧ್ಯಾನಗಳು ಜಗತ್ತಿನಲ್ಲಿ ಈ ಕಲಿಸುವಂತಹ ಶಿಕ್ಷಣ ಕೇಂದ್ರಗಳು, ಧರ್ಮ ಧ್ಯಾನವನ್ನು ಕಲಿಸ್ತಾರಲ್ಲ, ಅಂಥ ಕೇಂದ್ರಗಳು, ಧ್ಯಾನ ಕೇಂದ್ರಗಳು ನಮಗೆ ಧರ್ಮ ಧ್ಯಾನವನ್ನು ಕೊಡಿಸೋಲ್ಲ, ಶಾಂತಿಯನ್ನು ಕೊಡಿಸ್ತಾರೆ ಮಾತ್ರ. ಧರ್ಮ ಧ್ಯಾನವನ್ನು ಕೊಡಿಸೋದು ಅಂತಂದರೆ ಇದು ಕೇವಲಿ ಭಗವಂತರು ಮತ್ತು ದಿಗಂಬರ ಮುನಿಗಳು ಹಾಗೂ ಕೇವಲಿ ಭಗವಂತರ ವಾಣಿ, ಜಿನೇಂದ್ರ ಭಗವಂತನ ಶಾಸ್ತ್ರ, ಇದನ್ನು ಸ್ವಾಧ್ಯಾಯ ಮಾಡ್ತೇವೆ ಅಂತಂದರೆ ಆರ್ತ ಧ್ಯಾನ, ರೌದ್ರ ಧ್ಯಾನದಿಂದ ಮುಕ್ತರಾಗಿ, ಈ ಎರಡೂ ಧ್ಯಾನಗಳಿಂದ ಮುಕ್ತರಾಗಿ ನಾವು ಧರ್ಮ ಧ್ಯಾನವನ್ನು ಮಾಡಬಹುದು. ಧರ್ಮ ಧ್ಯಾನ ಯಾವಾಗ ಆಗ್ತದೆ ಅಂತಂದರೆ ಎಲ್ಲಿ ತನಕ ನಾವು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಧರ್ಮ ಧ್ಯಾನ ನಮ್ಮ ಬದುಕಿನಲ್ಲಿ ಇಲ್ಲವೇ ಇಲ್ಲ. ಭಗವಂತರು ಏನು ಹೇಳ್ತಾರೆ ಅಂತಂದರೆ, ನಾಲ್ಕನೆಯ ಗುಣಸ್ಥಾನದಿಂದ ಮುಂದಿನ ಗುಣಸ್ಥಾನಗಳಲ್ಲಿ, ಅಂದರೆ 7ನೇ ಗುಣಸ್ಥಾನದವರೆಗೆ, 4ರಿಂದ 7ನೇ ಗುಣಸ್ಥಾನದವರೆಗೆ ಧರ್ಮ ಧ್ಯಾನಗಳು ಆಗ್ತವೆ ಜೀವಿಗೆ. ಇದಕ್ಕಿಂತ ಕೆಳಗಿನ ಗುಣಸ್ಥಾನಗಳಲ್ಲಿ ಆರ್ತ ಧ್ಯಾನ, ರೌದ್ರ ಧ್ಯಾನ, ಆರ್ತರ ಧ್ಯಾನ, ರೌದ್ರ ಧ್ಯಾನ, 3 ಗುಣಸ್ಥಾನಗಳಲ್ಲಿ 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ ಮತ್ತು 3ನೇ ಗುಣಸ್ಥಾನಗಳಲ್ಲಿ ಕೇವಲ ಆರ್ತ ಧ್ಯಾನ, ರೌದ್ರ ಧ್ಯಾನ ಇದೆ. 8 ಧ್ಯಾನ ಇದೆ. ಆರ್ತ ಧ್ಯಾನಕ್ಕೆ 4 ಭೇದ, ರೌದ್ರ ಧ್ಯಾನಕ್ಕೆ 4 ಭೇದ, 8 ಧ್ಯಾನಗಳು ಮಾತ್ರ ಇವೆ. ಸಮ್ಯಕ್ ದರ್ಶನ ಕೇಳ್ತಾ ಇದ್ದೀರಲ್ಲ, ನಿದ್ರೆ ಮಾಡಬೇಡ್ರಿ ಕೇಳ್ತಾ. ಸಮ್ಯಕ್ ದರ್ಶನ ಎಷ್ಟು ಮಹತ್ವಪೂರ್ಣ ಇದೆ ನಮ್ಮ ಬದುಕಿಗೆ ನೋಡಿ. ಆರ್ತ ಧ್ಯಾನ, ರೌದ್ರ ಧ್ಯಾನದಿಂದ ನಾವು ಬದುಕಬೇಕು ಅಂತಂದರೆ ಧರ್ಮ ಧ್ಯಾನ ಮಾಡಲೇಬೇಕು. ಧರ್ಮ ಧ್ಯಾನ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಕಷಾಯಗಳನ್ನು ಮಂದಪಡಿಸಿಕೊಳ್ಳಬೇಕಂತಷ್ಟೇ ಅಲ್ಲ, ಸಮ್ಯಕ್ತ್ವವೂ ಬೇಕು. ಆ ಸಮ್ಯಕ್ತವನ್ನು ಪಡೆಯಬೇಕು ಅಂತಂದರೆ ಎಷ್ಟು ಗುಣಸ್ಥಾನಗಳನ್ನು ದಾಟಬೇಕು? ಎಷ್ಟು ಗುಣಸ್ಥಾನಗಳನ್ನು ದಾಟಿ ಮೇಲೆ ಬರಬೇಕು? 3. 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 3ನೇ ಗುಣಸ್ಥಾನ. 1ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ಸಮ್ಯಕ್ತವನ್ನು ಪಾಲಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಸಮ್ಯಕ್ತವನ್ನು ತಕ್ಕೊಂಡ್ರಿ ಅಂತಂದರೆ 1ನೇ ಗುಣಸ್ಥಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಮೇಲೆ ಬರ್ತೀರ, 4ನೇ ಗುಣಸ್ಥಾನಕ್ಕೆ ಬರ್ತೀರಿ. ಈ 4ನೇ ಗುಣಸ್ಥಾನಕ್ಕೆ ನಾವು ಬರಬೇಕು, ಧರ್ಮ ಧ್ಯಾನ ಮಾಡಬೇಕು, ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅಂತಂದರೆ ಸ್ವಲ್ಪ ಸ್ವಾಧ್ಯಾಯನೂ ಬೇಕು. ಯಾವ ಥರ ಬರಬೇಕು ಅನ್ನುವ ವಿಧಿಯನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಸಮ್ಯಕ್ತ್ವದ ಪ್ರಾಪ್ತಿಗಾಗಿ ಯಾವುದನ್ನು ನಾವು ಬಿಡಬೇಕೋ ಅದನ್ನು ತಕ್ಷಣ ಬಿಡಬೇಕು, ಹೆದರಬಾರ್ದು. ಯಾಕೆಂದರೆ ಹೆದರಿಕೆ ವ್ಯರ್ಥವಾದ ಹೆದರಿಕೆ ಇದೆ ನಮ್ಮಲ್ಲಿ. ವ್ಯರ್ಥವಾಗಿ ಹೆದರ್ತಿರ್ತೇವೆ. ಹಗ್ಗಕ್ಕೆ ಹಾವು ಅಂತ ತಿಳ್ಕೊಂಡು ಕೂತಿದ್ದೀವಲ್ಲ, ಅದಕ್ಕಾಗಿ ಹೆದರೋದು. ನಿಜವಾದ ದೇವ, ನಿಜವಾದ ಗುರು, ನಿಜವಾದ ಶಾಸ್ತ್ರ ಇದೇ ನಮಗೆ ಸುಖವನ್ನು ಕೊಡ್ತದೆ. ಈ 3ರೇ ನಮಗೆ ಧರ್ಮ ಧ್ಯಾನವನ್ನು ಕೊಡೋದು. ಧರ್ಮ ಧ್ಯಾನ ಆಗಬೇಕು ಅಂತಂದರೆ 3ಅನ್ನೇ ನಂಬಬೇಕು. ಆತ್ಮಕಲ್ಯಾಣದ ದಾರಿ ಇದರಲ್ಲಿದೆ. ಪರಿಗ್ರಹ ಇದ್ದಂತಹ ಜೀವ ಗುರು ಅಲ್ಲ, ಇದು ಭಗವಂತರ ವಾಣಿ. ಪರಿಗ್ರಹ ಇದ್ದಂಥ ಜೀವಿಗೆ
ಗುರುವಿನ ಸ್ಥಾನವನ್ನು ಕೊಟ್ಟಿಲ್ಲ. ಎಷ್ಟು ಪರಿಗ್ರಹ ಬಂತು ವಿಷಯ? ಅವೇ 10 ಪರಿಗ್ರಹ. ಆಮೇಲೆ ಕೇವಲ ಬಾಹ್ಯ ಪರಿಗ್ರಹ ಇರಬಾರದು ಅಷ್ಟೇ ಏನು? ಅದೂ ಅಲ್ಲ. ಬಾಹ್ಯ ಪರಿಗ್ರಹ ಇರಬಾರದು ಅಂತ ಅಷ್ಟೇ ಅಲ್ಲ, ಅಂತರಂಗ ಪರಿಗ್ರಹವೂ ಕೂಡ ಇರಬಾರದು. ಅಂತರಂಗ ಪರಿಗ್ರಹ ಇದ್ದು ಬಾಹ್ಯ ಪರಿಗ್ರಹಗಳಿಲ್ಲ ಅಂಥ ಯುಗ ಬಂದಿದೆಯಲ್ಲ. ಸಮುದ್ರದ ಮೀನಿಗೆ ನೀರು ಕೊಟ್ಟರೆ ಸಾಕು, ಸುಮ್ಮನಾಗಿ ಬಿಡ್ತದೆ. ಅದು ನೀರಿನಲ್ಲಿ ಬಿಟ್ಟರೆ ಸಾಕು. ಮೀನಿಗೆ ನೀರು ಬೇಕು, ಮನುಷ್ಯನಿಗೆ ಅದೇ ಬೇಕೇನು? ಮನುಷ್ಯನಿಗೆ ಭೂಮಿ ಮೇಲೆ ಬಿಡಬೇಕು, ನೀರಿನಲ್ಲಿ ಮೀನನ್ನು ಬಿಡಬೇಕು. ಏನು ಹೇಳ್ತಾ ಇದ್ವಿ? ಅಂತರಂಗ ಪರಿಗ್ರಹದ ಹೇಳ್ತಾ ಇದ್ವಿ. ಬಾಹ್ಯ ಪರಿಗ್ರಹವನ್ನು ಬಿಟ್ಟು ಅಂತರಂಗ ಪರಿಗ್ರಹ ಉಳಿದುಕೊಂಡಿದೆ ಅಂತಂದರೆ ಅಲ್ಲಿ ನಿಜವಾದ ಗುರು ಪದ ಇರಬಹುದೇನು? ಅಂತರಂಗ ಪರಿಗ್ರಹ ಅಂದರೆ ಯಾವುದು, ಎಷ್ಟು, ಏನು ಬಿಡಬೇಕು? ಅಂತರಂಗ ಪರಿಗ್ರಹಗಳಲ್ಲಿ ಮೊದಲನೆಯ ಪರಿಗ್ರಹ ಮಿಥ್ಯಾತ್ವ ಪ್ರಕೃತಿ ಕರ್ಮ. ಅಂತರಂಗ ಪರಿಗ್ರಹ ಅಂತಂದರೆ ಮೂಢ ನಂಬಿಕೆಗಳೇ ಅಂತರಂಗ ಪರಿಗ್ರಹ. ಹಗ್ಗಕ್ಕೆ ಹಾವು ಅಂತ ತಿಳ್ಕೊಳ್ಳೋದು ಅದೇ ಸತ್ಯ ಅಂತ ತಿಳ್ಕೊಂಡು ಕೂತ್ಕೊಂಡಿದ್ದೀವಿ. ಹಾಗೇನೆ ಇದೊಂದು ಉದಾಹರಣೆ ಆಯಿತು. ಹಗ್ಗಕ್ಕೆ ಹಾವು ತಿಳ್ಕೊಳ್ಳೋದೇ ಮಿಥ್ಯಾತ್ವಿದೆ ಅಂತ ಉದಾಹರಣೆಯನ್ನು ಹಿಡ್ಕೊಳ್ಬೇಡಿ. ಆ ಉದಾಹರಣೆ ಒಂದು ಮಾಧ್ಯಮ ತಿಳಿಸಿ ಹೇಳಲಿಕ್ಕೆ. ಗುರುವಿನ ಸ್ವರೂಪ ಹೇಗಿದೆಯೋ ಹಾಗೆ ಅದನ್ನು ತಿಳಿದುಕೊಳ್ಳುವುದು, ಅದೇ ರೂಪದಲ್ಲಿ ಶ್ರದ್ಧೆಯನ್ನು ಮಾಡುವುದು. ಗುರುವಿನ ಸ್ವರೂಪ ಏನು? 24 ಪರಿಗ್ರಹಗಳು ಇರಬಾರದು. 24 ಪರಿಗ್ರಹಗಳಲ್ಲಿ 10 ಬಾಹ್ಯ ಪರಿಗ್ರಹಗಳಿವೆ, 14 ಅಂತರಂಗ ಪರಿಗ್ರಹಗಳಿವೆ. 14 ಪರಿಗ್ರಹಗಳಲ್ಲಿ ಮೊದಲನೆಯ ಪರಿಗ್ರಹ ಯಾವುದು ಅಂತಂದರೆ ಅದನ್ನು ಕೂಡ ಮಿಥ್ಯಾತ್ವ ಅಂತ ಹೇಳ್ತಾರೆ. ಈ ಮಿಥ್ಯಾತ್ವ ಕರ್ಮವೂ ಇದೆ ಮತ್ತು ಭಾವಗಳೂ ಇವೆ. ಮಿಥ್ಯಾತ್ವ ಕರ್ಮದ ಉದಯದಲ್ಲಿ ಮಿಥ್ಯಾತ್ವ ಭಾವ ಆಗ್ತವೆ. ಈ ಭಾವಗಳನ್ನು ಅಜ್ಞಾನ ಭಾವ, ಮೂಢನಂಬಿಕೆಯ ಭಾವ, ಅಸತ್ಯ ಭಾವ ಅಂತ ಅನ್ನಬಹುದು. ಅಸತ್ಯವಾಗಿರ್ತಕ್ಕಂತಹ ಭಾವ, ಅಜ್ಞಾನ ಭಾವ, ಮೂಢನಂಬಿಕೆಗಳ ಭಾವ ಅಂತ ಅನ್ನಬಹುದು. ನಂಬಿಕೆ ಮೂಢ ಇತ್ತು ಅಂತಂದರೆ, ನಮ್ಮ ನಂಬಿಕೆ ಮೂಢವಾಗಿದೆ ಅಂತಂದರೆ ಅಲ್ಲಿ ಯಾವುದೇ ವಿಷಯವನ್ನು ತಿಳಿದುಕೊಳ್ಳುವಾಗ ಅದನ್ನು ಸರಿಯಾಗಿ ತಿಳಿದುಕೊಳ್ತಾ ಇಲ್ಲ, ಹಗ್ಗನ್ನೇ ಹಾವು ಅಂತ ತಿಳಿದಂತೆ ಅಲ್ಲಿ ಆಗ್ತಾ ಇದೆ. ದೇವ ಅಂದ ತಕ್ಷಣ ದೇವ ಅನ್ನುವಂತಹ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ದೇವ ಅಂದರೆ ಎಲ್ಲ ದೇವ ಸಮಾನ. ಎಲ್ಲ ದೇವ ಸಮಾನ ಹೇಗೆ? ಹಾಲು ಅಂದ ತಕ್ಷಣ ಎಲ್ಲ ಹಾಲು ಸಮಾನ. ಇದನ್ನು ನಾವು ಅನ್ನಲ್ಲ. ಯಾಕೆ ಅನ್ನಲ್ಲ? ಅದು ಗೊತ್ತಿದೆ, ಅದರ ಬಗ್ಗೆ ತಿಳುವಳಿಕೆ ಇದೆ, ಅದನ್ನು ಅನುಭವಿಸಿದ್ದೇವೆ. ಹಾಲು ಅಂತಂದರೆ ಎಲ್ಲ ಹಾಲು ಒಂದೇ ಅಲ್ಲ, ಇದು ನಮಗೆ ಗೊತ್ತಿದೆ. ಅದಕ್ಕಂತ ಎಲ್ಲ ಹಾಲನ್ನು ಒಂದೇ ಅಂತ ತಿಳ್ಕೊಂಡು ಎಲ್ಲ ಹಾಲುಗಳನ್ನು ಒಂದೇ ಥರದಲ್ಲಿ ಸೇವಿಸುವುದಿಲ್ಲ. ಕಳ್ಳಿ ಹಾಲು ಅದು ಹಾಲಲ್ಲ, ಅದರ ಹೆಸರು ಕೂಡ ಹಾಲು. ಹಸುವಿನ ಹಾಲು, ಆಕಳ ಹಾಲು, ಎಮ್ಮೆ ಹಾಲು, ಇದರಲ್ಲಿಯೂ ಕೂಡ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ? ಅದರಲ್ಲಿಯೂ ಕೂಡ ಸ್ವಲ್ಪ ಉತ್ತಮವಾದದ್ದು, ಅನುತ್ತಮವಾದದ್ದು ಅನ್ನುವಂತಹ ಭೇದ ಇದೆಯೋ ಅಥವಾ ಇಲ್ಲ? ಇದು ನಮಗೆ ಗೊತ್ತಿದೆ, ಭೇದ ಇದೆ. ಹಸುವಿನ ಹಾಲು ಒಳ್ಳೆಯದು, ಎಮ್ಮೆ ಹಾಲು ಅಷ್ಟೊಂದು ಒಳ್ಳೆಯದಲ್ಲ, ಅದು ಜಡ. ಹಸುವಿನ ಹಾಲು ಒಳ್ಳೆಯದು, ಬುದ್ಧಿಶಕ್ತಿಗೆ ಒಳ್ಳೆಯದು. ಹಸುವಿನ ತುಪ್ಪವು ಕೂಡ ಒಳ್ಳೆಯದು, ಅದನ್ನು ಕಣ್ಣಿಗೆ ಹಾಕಿದರೆ ಕಣ್ಣುಗಳು ಕೂಡ ಸರಿ ಆಗ್ತವೆ. ತಲೆಗೆ ಹಚ್ಚಿದರೆ ತಲೆಯ ಉಷ್ಣತೆ ಕಡಿಮೆ ಆಗುತ್ತೆ. ಇದೆಲ್ಲ ಗೊತ್ತಿದೆ, ಅನುಭವದಿಂದ ನಮಗೆ ಗೊತ್ತಿದೆ ಇಂತಹ ವಿಷಯ. ಆದರೆ ಧರ್ಮದ ವಿಷಯದಲ್ಲಿ ನಾವು ಇದನ್ನು ವಿಚಾರ ಮಾಡಲಿಕ್ಕೆ ಹೋಗಿಲ್ಲ. ದೇವ ಅಂದರೆ ಯಾವುದು? ದೇವ ಅಂತಂದರೆ ಎಷ್ಟು ಪ್ರಕಾರದ್ದು ಅದು ಗೊತ್ತಿಲ್ಲ.
ದೇವನ ಸ್ವರೂಪ ಏನು ಅದು ಗೊತ್ತಿಲ್ಲ. ದೇವ ಅಂದರೆ ದೇವ ದೇವ ದೇವ, ಎಲ್ಲರೂ ದೇವ ದೇವ ಅಂತಾರೆ. ಆ ಎಲ್ಲರೂ ಅನ್ನೋದನ್ನು ನಾನು ಕೇಳಿದ್ದೇನೆ. ಯಾವುದನ್ನು ಕೇಳಿ ಇಟ್ಕೊಂಡಿದ್ದೇನೆ ಅದು ನನ್ನ ಲೋಕ ಮೂಡುತ್ತೆ, ಲೋಕದಿಂದ ಬಂದಿರತಕ್ಕಂತಹ ಜ್ಞಾನ. ಜನಗಳು ಯಾವುದನ್ನು ಹೇಳ್ತಾರಲ್ಲ ಅದು ನಮ್ಮ ತಲೆಯಲ್ಲಿದೆ. ಭಗವಂತರು ಹೇಳುವಂಥದ್ದೇನು ನಮ್ಮ ತಲೆಯಲ್ಲಿಲ್ಲ, ಜನಗಳು ಹೇಳಿದ್ದಿದೆ. ಆಮೇಲೆ ಜನಗಳು ಏನು ಹೇಳಿದ್ದಾರೆ? ಎಲ್ಲ ದೇವರು ಸಮಾನ, ಎಲ್ಲ ದೇವರು ಸಮಾನೇನು? ವಿಚಾರ ಮಾಡಲಿಕ್ಕೆ ಹೋದಾಗ, ಎಲ್ಲ ದೇವರನ್ನು ವಿಚಾರಿಸಿದಾಗ ಅವರ ಗುಣ ಧರ್ಮ ಲಕ್ಷಣಗಳನ್ನು, ಆಚಾರ ವಿಚಾರಗಳನ್ನು, ಅವರ ವ್ಯಕ್ತಿತ್ವವನ್ನು ನಾವು ಅಧ್ಯಯನ ಮಾಡಿ ನೋಡಿದಾಗ ಎಲ್ಲರೂ ಒಂದೇ ಅಂತ ಸಿದ್ಧ ಆಗ್ಬೋದೇನು? ಇಲ್ಲ, ವ್ಯತ್ಯಾಸ ಇದೆ. ಭಗವಂತರು ಕೂಡ ದೇವ ಅಂದರು, ಜಿನದೇವರು. ಆಮೇಲೆ ಇವರ ಭಕ್ತರಾಗಿರ್ತಕ್ಕಂತಹ ದೇವಗತಿಯ ದೇವತೆಗಳಿಗೂ ಕೂಡ ದೇವ ಅಂತಂತೀವಿ ನಾವು, ಅವರು ಕೂಡ ದೇವತೆಗಳು. ಆದರೆ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ? ದೇವಗತಿಯ ದೇವತೆಗಳು ಅಂತಂದರೆ ಅರ್ಹಂತರೇನು ಅಲ್ಲ, ಅರ್ಹಂತ ಭಗವಂತ ಅಂತಂದರೆ ದೇವ ಏನು ಅಲ್ಲ, ದೇವಗತಿಯ ದೇವ ಅಲ್ಲ, ಮನುಷ್ಯಗತಿಯ ದೇವ, ದೇವಾದಿದೇವ. ಈ ಭಗವಂತನ ಹೆಸರು ದೇವಾದಿದೇವ. ಸ್ವರ್ಗದಲ್ಲಿ ಜನ್ಮ ತಾಳಿರ್ತಕ್ಕಂತಹ, ದೇವಗತಿಯಲ್ಲಿ ಜನ್ಮ ತಾಳಿರ್ತಕ್ಕಂತಹ ದೇವತೆಗಳ ಹೆಸರು ಸಂಸಾರಿ ದೇವಗಳು, ರಾಗಿ ದೇವಗಳು, ಪರಿಗ್ರಹಧಾರಿ ದೇವಗಳು. ಅವರಲ್ಲಿ ಧರ್ಮ ಇರಲೂಬಹುದು, ಇರದೇನೂ ಇರಬಹುದು. ಭಗವಂತ ದೇವಾದಿದೇವ. ಈ ಭಗವಂತನಲ್ಲಿ ಧರ್ಮ ಇರಲೇಬೇಕು. ಧರ್ಮ ಇದ್ದಾಗ ಭಗವಂತ. ದೇವಗತಿಯ ದೇವತೆಗಳಲ್ಲಿ ಧರ್ಮ ಇರಲೂಬಹುದು, ಇರದೇನೂ ಇರಬಹುದು. ಒಬ್ಬ ದೇವ ಮಿಥ್ಯಾದೃಷ್ಟಿನೂ ಇರಬಹುದು, ಸಮ್ಯಕ್ ದೃಷ್ಟಿನೂ ಇರಬಹುದು. ಸಮ್ಯಕ್ ದೃಷ್ಟಿ ದೇವ ಇದ್ದಾನೆ ಅಂತಂದರೆ ಧರ್ಮ ಇದೆ, ಮಿಥ್ಯಾದೃಷ್ಟಿ ದೇವ ಇದ್ದಾನೆ ಅಂತಂದರೆ ಧರ್ಮ ಇಲ್ಲ. ಅದೇ ಥರ ಮನುಷ್ಯನಿಗೆ ಸಮ್ಯಕ್ ದರ್ಶನ ಇದೆ ಅಂತಂದರೆ ಏನಿದ್ದಾನೆ? ಧರ್ಮಾತ್ಮ ಇದ್ದಾನೆ, ದೇವ ಅಂತ ಅನ್ನಕ್ಕಾಗೋಲ್ಲ, ಧರ್ಮಾತ್ಮನಾಗಿದ್ದಾನೆ. ಒಬ್ಬ ದೇವ, ದೇವಗತಿಯ ದೇವ ಸಮ್ಯಕ್ತವನ್ನು ಹೊಂದಿದ್ದಾನೆ ಅಂತಂದರೆ ಧರ್ಮಾತ್ಮ ದೇವ, ಆದರೆ ದೇವಾದಿದೇವ ಅಲ್ಲ. ವಂದನೀಯ ಪೂಜನೀಯ ಅವಸ್ಥೆ ಆ ದೇವನಿಗೆ ಇರೋಲ್ಲ. ಇನ್ನು ಆ ದೇವ ಯಾವ ಅಭಿವಾದನಕ್ಕೆ ಯೋಗ್ಯ ಅಂತಂದರೆ ಹೆಚ್ಚಂದರೆ ನಾವು ಜೈ ಜಿನೇಂದ್ರ ಅಂತ ಅನ್ಬಹುದು. ಮುಂದೆ ಬಂದಾಗ ಅದು ಕೂಡ ನಮ್ಮ ಸಮೀಪಕ್ಕೆ ಬಂದಾಗ ಆ ದೇವನಿಗೆ ಜೈ ಜಿನೇಂದ್ರ ಅನ್ನುವಂಥ ಅಭಿವಾದನ ಶಬ್ದವನ್ನು ಹೇಳ್ಬೋದು. ಈ ಜೈ ಜಿನೇಂದ್ರ ಅನ್ನುವಂಥ ಶಬ್ದಕ್ಕೂ ಅರ್ಥ ಇದೆ. ನಾವು ಜೈ ಜಿನೇಂದ್ರ ಅಂತ ಯಾಕೆ ಹೇಳಬೇಕು? ಈ ದೇವನಿಗೆ ನಾವು ನಮೋಸ್ತು, ನಮಸ್ಕಾರ ಅಂತ ಹೇಳ್ತೀವಿ, ಸ್ತುತಿನೂ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಶರಣು ಹೋಗ್ತೀವಿ. ನಮ್ಮ ಕಲ್ಯಾಣ ಮಾಡುವಂಥ ದೇವ ಯಾವುದು? ದೇವಾದಿದೇವ, ಅರ್ಹಂತ ಭಗವ ಅಂತ. ಯಾಕೆಂದರೆ ಈ ವ್ಯಕ್ತಿತ್ವದಲ್ಲಿ ಯಾವ ಪ್ರಕಾರದೂ ಕೂಡ ದೋಷ ಇಲ್ಲ, ಎಂಥ ದೋಷವೂ ಕೂಡ ಇಲ್ಲ. ಮೋಹಿನಿ ಕರ್ಮ ಇದೇನು? ಇಲ್ಲ. ಮೋಹಿನಿ ಕರ್ಮ ಇಲ್ಲ ಅಂದರೆ ಶಿಟ್ಟ ಇಲ್ಲ, ಅಭಿಮಾನ ಇಲ್ಲ, ಛಲಕಪಟ ಅನ್ನುವಂಥ ಭಾವಗಳಿಲ್ಲ. ಆಮೇಲೆ ಯಾವುದೇ ಪ್ರಕಾರದ ಲೋಭ, ಮಮತ್ವ ಭಾವ, ಕಷಾಯ ಭಾವ ಇಲ್ಲ. ಎಲ್ಲ ಅಪೇಕ್ಷೆಯನ್ನು ನಾಶ ಮಾಡಿಕೊಂಡಿರ್ತಕ್ಕಂತಹ ದೇವಾದಿದೇವ. ಇದೇ ಒಂದು ಕಾರಣದಿಂದ ಪೂಜನೀಯ, ವಂದನೀಯ. ಭಗವಂತರು ಪೂಜನೀಯ, ವಂದನೀಯ ಅನ್ನಲಿಕ್ಕೆ ಏನು ಕಾರಣ? ಮೋಹಿನಿ ಕರ್ಮವನ್ನು ಗೆದ್ದಿದ್ದಾರೆ. ಅವರಲ್ಲಿ ಕ್ರೋಧ, ಮಾನ, ಮಾಯಾ, ಲೋಭಗಳು, ಪರಿಗ್ರಹ ಪಾಪ. ಆ ಪಾಪ ನಮ್ಮ ಜೀವನದಲ್ಲಿದೆ ಅಂತಂದರೆ ನಾವು ಪಾಪಿಗಳು. ನಮ್ಮ ಬದುಕಿನಲ್ಲಿ ಪರಿಗ್ರಹ ಇದೆ ಅಂತಂದರೆ ಆ ಪರಿಗ್ರಹ ಸ್ವತಃ ಪಾಪ. ಆ ಪಾಪವನ್ನು ನಾವು ಇಟ್ಟುಕೊಂಡಿದ್ದೆ ಅಂತಂದರೆ ನಾವು ಪಾಪಿಗಳು. ಈ ಪಾಪವನ್ನು ನಾವು ಬಿಟ್ಟಿಲ್ಲ ಅಂತಂದರೆ ಪಾಪಿಗಳು, ಬಿಟ್ಟಿದ್ದೇವೆ ಅಂತಂದರೆ ಪುಣ್ಯವಂತರು, ಧರ್ಮವಂತರು. ಭಗವಂತರು ಅವರ ಬಳಿಯಲ್ಲಿ ಪರಿಗ್ರಹವೂ ಇಲ್ಲ, ಅಂತರಂಗ ಪರಿಗ್ರಹವೂ ಇಲ್ಲ, ಬಹಿರಂಗ ಪರಿಗ್ರಹಗಳೂ ಇಲ್ಲ. ಅದಕ್ಕಾಗಿ ಭಗವಂತರು ನಮ್ಮ ಆರಾಧನೆಗೆ, ಪೂಜೆಗೆ ಯೋಗ್ಯರು.
ನಾವು ಅವರ ಪೂಜೆಯನ್ನು ಆರಾಧನೆಯನ್ನು ಯಾಕೆ ಮಾಡ್ತೀವಿ ಅಂತಂದರೆ ನಾವು ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ತೊಳೆದುಕೊಳ್ಳಲಿಕ್ಕೆ ಮಾಡ್ತೇವೆ. ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ ನಾವು ಅವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅವರು ನಮ್ಮ ಮೇಲೆ ಒಳ್ಳೆಯ ಕೃಪೆಯನ್ನು ಮಾಡ್ತಾರೆ. ಅವರ ಒಂದು ಒಳ್ಳೆಯ ಕೃಪಾದೃಷ್ಟಿಯಿಂದ ನಮ್ಮ ಸಂಸಾರ ಜೀವನ ಸುಖಮಯವಾಗ್ತದೆ ಅನ್ನುವ ದೃಷ್ಟಿಯಿಂದಲ್ಲ. ಮತ್ತು ಅಲ್ಲೇ ಬಂತಲ್ಲ, ಭಗವಂತನ ಮಾಡ್ತಾನೆ ಆದ್ದರಿಂದ ನಾವು ಮಾಡ್ತೀವಿ, ಭಗವಂತನೇನಾದರೂ ಕೃಪೆ ಮಾಡ್ತಾನೆ ಆದ್ದರಿಂದ ನಾವು ಪೂಜಾ ಮಾಡ್ತೀವಿ, ಆದ್ದರಿಂದ ಅವನ ಉಪಾಸನೆಯನ್ನು ನಾವು ಮಾಡ್ತೀವಿ. ಈ ವಿಷಯಗಳು ಜ್ಞಾನಕ್ಕೆ ಸೇರುವಂಥ ವಿಷಯಗಳು ಅಥವಾ ಲೋಕಮೂರ್ತಿಗೆ ಸೇರುವಂಥ ವಿಷಯಗಳು? ಇವು ಕೂಡ ಲೋಕಮೂರ್ತಿಗೆ ಸೇರುವಂಥ ವಿಷಯಗಳು. ಭಗವಂತ ನಮ್ಮ ಸುಖ ದುಃಖಗಳ ಕರ್ತಾಧರ್ತ ಅಲ್ಲ. ನಮಗೆ ಒಳ್ಳೆಯದನ್ನೂ ಮಾಡುವುದಿಲ್ಲ ಮತ್ತು ಕೆಟ್ಟದ್ದನ್ನೂ ಮಾಡುವುದಿಲ್ಲ. ಇದು ಸತ್ಯ ಜ್ಞಾನ ಇದು. ಆಮೇಲೆ ಈ ಸತ್ಯ ಜ್ಞಾನ ನಮ್ಮ ಬದುಕಿಗೆ ಬರಬೇಕು ಅಂತಂದರೆ ಈ ಥರದ ಒಂದು ಭಗವಂತರ ವಾಣಿಯನ್ನು ಯಾರಾದರೂ ಹೇಳ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ, ಅಲ್ಲಿ ಚರ್ಚಾ ನಡೀತಾ ಇದೆ, ಅದನ್ನು ಹೇಳಿ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಮೊದಲು ಕೇಳಿರಬೇಕು. ಕೇಳಿದರೆ ಮಾತ್ರ ನಮಗೆ ಸನ್ಮಾರ್ಗ ಗೊತ್ತಾಗುತ್ತೆ. ಅದನ್ನು ಎಂದೂ ಕೇಳಿಲ್ಲ ಅಂದ ಮೇಲೆ ಆಮೇಲೆ ನಮ್ಮ ಹತ್ತಿರ ಯಾವ ಮಿಥ್ಯಾಜ್ಞಾನ ಇದೆಯಲ್ಲ ಅದೇ ಇರ್ತದೆ. ಆ ಒಂದು ಮಿಥ್ಯಾಜ್ಞಾನದ ಆಧಾರವಾಗಿ ನಡೀತಿರ್ತೇವೆ. ನಮ್ಮ ಆಚಾರ ವಿಚಾರ, ನಮ್ಮ ನಡೆ ನುಡಿಗಳೆಲ್ಲ, ನಮ್ಮ ಕ್ರಿಯೆಗಳೆಲ್ಲ ಆ ಮಿಥ್ಯಾಜ್ಞಾನಕ್ಕೆ ತಕ್ಕಂತೆ ನಡೀತಿರ್ತವೆ. ಈ ಮಿಥ್ಯಾಜ್ಞಾನ ನಮಗೆ ಅತ್ಯಂತ ಅಹಿತಕರ. ಎಲ್ಲಕ್ಕಿಂತ ಜಾಸ್ತಿ ನುಕ್ಸಾನ ನಮ್ಮ ಜೀವನಕ್ಕೆ ಯಾವುದರಿಂದ ಆಗ್ತದೆ ಅಂತಂದರೆ ನಮ್ಮ ಮಿಥ್ಯಾಜ್ಞಾನದಿಂದ ನುಕ್ಸಾನ ಆಗುತ್ತೆ. ಅದಕ್ಕೆ ಈ ಮಿಥ್ಯಾಜ್ಞಾನವನ್ನು ಎಷ್ಟು ದೂರ ಮಾಡ್ಕೊಳ್ತಿರಲ್ಲ ಅಷ್ಟು ಒಳ್ಳೆಯದು. ಇಂತಹ ಜ್ಞಾನ ಜಗತ್ತಿನಲ್ಲಿ ಸಿಗೋದೇ ಇಲ್ಲ ಎಲ್ಲಿ. ಕೇವಲಿ ಭಗವಂತರ ವಾಣಿ ಇದು ಜಗತ್ತಿನಲ್ಲಿ ಯಾರೂ ಚರ್ಚೆ ಮಾಡೋಲ್ಲ. ಯಾವ ಥರದಿಂದ ಈಶ್ವರ ಸೃಷ್ಟಿಕರ್ತ, ಭಗವಂತ ಸೃಷ್ಟಿಕರ್ತ, ದೇವತೆಗಳೆಲ್ಲ ನಮ್ಮ ಸುಖ ದುಃಖಗಳನ್ನು ನೋಡಿಕೊಳ್ಳುವಂಥವರು ಅನ್ನುವಂತಹ ವಿಚಾರ ಜಗತ್ತಿನಲ್ಲಿ ಎಲ್ಲ ಜಾಗದಲ್ಲಿದೆ. ಎಲ್ಲರೂ ಮಾಡ್ತಾರೆ ಇದನ್ನು. ಈಗ ನಾವು ಹೇಳಿರುವಂಥದ್ದನ್ನು ಎಲ್ಲಿ ಕಾಣ್ತೀರಾ? ಎಷ್ಟು ಜಾಗದಲ್ಲಿದೆ ನೋಡಿ ಈ ಚರ್ಚೆ. ಎಲ್ಲಿ ಹೋದರೂ ಇಲ್ಲ. ಆಮೇಲೆ ಸತ್ಯ ಇರೋದು ಎಲ್ಲಿ? ಇಷ್ಟೊಂದು ಜನ ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇದೇ ಒಂದು ನಂಬಿಕೆ ಇದೆ ಅಂತಂದರೆ ಯಾರಾದರೂ ಕೊಡ್ತಾರೆ, ದೇವತೆಗಳು ಕೊಡ್ತಾರೆ, ಭಗವಂತ ಕೊಡ್ತಾನೆ, ಮಂತ್ರ ತಂತ್ರಗಳು ಕೊಡ್ತವೆ, ಜನಗಳು ಕೊಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು ಅಂತಂದರೆ ಇದು ಮಿಥ್ಯಾಜ್ಞಾನ. ಈ ಮಿಥ್ಯಾಜ್ಞಾನ ಎಲ್ಲ ಕಡೆಗೂ ಸುಲಭ ಇದೆ, ಎಲ್ಲರೂ ಕೊಡ್ತಾರೆ. ಈಚೆಯಿಂದ ಆಚೆ ಹೆಜ್ಜೆ ಇಟ್ಟ ತಕ್ಷಣ ಹೇಳ್ತಾರೆ, ಎಲ್ಲಿ ಹೋಗಿದ್ದೆಪ್ಪ? ಮಂದಿರಕ್ಕೆ ಹೋಗಿನ್ರಿ. ಹಾಂ, ಒಳ್ಳೆಯವನು, ಭಗವಂತ ನಿನಗೆ ಒಳ್ಳೆಯ ಮಾಡೇ ಮಾಡ್ತಾನೆ, ಹೋಗ್ತಾ ಇರು. ಇನ್ನಿಷ್ಟು ಆಶೀರ್ವಾದ ಮಾಡ್ತಾರೆ ಅವರು, ಹೋಗ್ತಾ ಇರು, ಭಗವಂತ ಒಳ್ಳೆಯದು ಮಾಡ್ತಾ ಇರು, ಹೋಗ್ತಾ ಇರು. ಈಚೆಯಿಂದ ಆಚೆ ಹೆಜ್ಜೆ ಇಟ್ಟ ತಕ್ಷಣ ಮಿಥ್ಯಾಜ್ಞಾನವನ್ನು ಹೊಂದಿರತಕ್ಕಂತಹ ಎಲ್ಲ ಜೀವಿಗಳು ಸಿಗೋದು. ಅವರೇನು ಹೇಳ್ತಾರೆ ಅಂತಂದರೆ, ನೀನು ಮಾಡೋದು ಎಲ್ಲ ಸರಿ ಇದೆ, ನಾವು ಇದೇ ಥರ ಮಾಡ್ತೀವಿ ಅಂತಾರವರು. ನೀವು ಅದೇ ಥರ ಮಾಡಬೇಕು, ನಾವು ಇದೇ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಇದೇ ಥರ ನೀವು ಮಾಡ್ತಾ ಇದ್ದೀರಾ, ಅವರು ಮಾಡ್ತಾ ಇದ್ದಾರೆ ಅಂತಂದರೆ ಭಗವಂತರು ನಮಗೆ ಸುಖ ದುಃಖಗಳ ಕಾರಣರು, ಅವರೇ ಕರ್ತರು ಅಂತಂದಾಗ ನಾವು ಭಗವಂತರಿಗೆ ಹೋಗಿ ಸ್ವತಃ ವಿಚಾರಿಸ್ತೀವಿ, ಭಗವಂತ ನೀನು ಯಾರಿಗೆ ಯಾವ ದಿನ ಯಾವ ತಾರೀಕಿನಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ಏನನ್ನು ಸುಖ ಕೊಟ್ಟು ದುಃಖ ಕೊಟ್ಟು ಸುಖದ ಸಾಧನಗಳನ್ನು ಕೊಟ್ಟು ದುಃಖದ ಸಾಧನಗಳನ್ನು ಕೊಟ್ಟು ಅಂತ ನಾವು ಕೇಳಿದರೆ ಭಗವಂತರು ನಮಗೇನು ಉತ್ತರ ಕೊಡಬೇಕು? ಅದೇ ಥರ ನಿಮಗೆ ಮಾಡುವಂತಹ ದೇವ ನಿಮಗೆ ಸುಖಿಯ ಮಾಡಿದ್ದಾನೆ, ದುಃಖಿ ಮಾಡಿದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಅದು ಲೋಕಮೂರ್ತಿ, ಲೋಕದಿಂದ ಬಂದಿರುವಂತಹ ಜ್ಞಾನ, ಮಿಥ್ಯಾಜ್ಞಾನ ಅದೇನೋ ಇದೆ ನಿಮ್ಮ ಹತ್ರ.
ಆದರೆ ನಿಮ್ಮ ದೇವನಿಗೆ ಹೋಗಿ ನಾವು ಕೇಳ್ತೇವೆ ಅಂತಂದರೆ ಅವ್ರು ಏನು ಹೇಳ್ಬೋದು? ಅರ್ಹಂತರಿಗೆ ನಾವು ವಿಚಾರ ಮಾಡಿದ ಹಾಗೆ ನಿಮ್ಮ ಈ ಆರಾಧ್ಯ ದೇವತೆಗೆ ಯಾವುದನ್ನು ನಂಬಿಕೊಂಡಿದ್ರಿಲ್ಲ, ಯಾವುದನ್ನು ಬೇಡ್ಕೊಂಡಿದ್ರಿ, ಹರಕೆ ಮಾಡಿಕೊಂಡಿದ್ರಿ, ಹರಕೆ ಅಂತಾರಲ್ಲ, ಹರಕೆ ಅಂತಾರೋ ಅಥವಾ ಯಾವ ಬೇರೆ ಶಬ್ದ, ಹರಕೆ ಮಾಡಿಕೊಂಡಿರ್ತೀರಿ. ಅಂಥ ಹರಕೆ ಮಾಡಿಕೊಂಡಿರ್ತಕ್ಕಂತಹ ದೇವ ನಿಮಗೆ ಕೊಟ್ಟಿರ್ಬೋದು ಮತ್ತು ನಂಬಿಕೊಂಡಿರ್ತೀರ. ನಿಮಗೆ ಒಳ್ಳೆಯದಾಗಿತ್ತು ಅಂತಂದರೆ ದೇವನೇ ಕೊಟ್ಟಿದ್ದಾನೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇರುತ್ತೆ. ಆಮೇಲೆ ದೇವ ಕೊಟ್ಟಿರ್ತದೇನು? ದೇವ ಕೊಡುವುದಾದರೆ ಸಾಕ್ಷಾತ್ತಾಗಿ ಬಂದು ಕೊಡಬೇಕಲ್ಲ. ಏನು ಇನ್ಡೈರೆಕ್ಟ್ ಬಂದು ಕೊಡ್ತಾನೋ? ಇನ್ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೇನು? ನಿಮಗೆ ಧನ ಬೇಕು, ಸಂಪತ್ತಿ ಬೇಕು ಅಂತೀರ. ಅದು ಎಷ್ಟು ಬೇಕು? ಒಂದು 5 ಲಕ್ಷ ಸಿಕ್ಕರೆ ಸಾಕು, ಅಷ್ಟೇ ಬೇಕಾಗಿರೋದು ಇವತ್ತು. ದೇವನಿಗೆ ನೀವು ಹರಕೆ ಮಾಡಿಕೊಂಡು ಬೇಡ್ಕೊಂಡಿರ್ತೀರಿ, 5 ಲಕ್ಷ ಬರಬೇಕು, ಹೊಲ ಸರಿಯಾಗಿ ಬೆಳೀಬೇಕು, ಅಂಗಡಿನೂ ಸರಿಯಾಗಿ ನಡೆಯಬೇಕು. ನಡೆಸಿಕೊಡು ದೇವ, ನೀನು ನಡೆಸಿಕೊಡು. ದೇವ ನಡೆಸಿಕೊಡ್ತಾನೆ? ನಾವೇ ನಡೆಸ್ತೀವಿ ಅಥವಾ ದೇವ ನಡೆಸ್ತಾನೋ? ನಡೆಸಿಕೊಡು ಅಂತಂದಾಗ ಎಲ್ಲ ಜವಾಬ್ದಾರಿ ಅವನಿಗೆ ಕೊಟ್ಬಿಡ್ರಲ್ಲ. ನೀವು ಯಾಕೆ ಅಂಗಡಿಗೆ ಹೋಗ್ತೀರಿ, ನೀವು ಯಾಕೆ ಹೊಲಕ್ಕೆ ಹೋಗ್ತೀರಿ, ಬೀಜ ಯಾಕೆ ಬಿತ್ತೀರಿ, ಅಷ್ಟೊಂದು ಪರಿಶ್ರಮ ಎಲ್ಲ ಯಾಕೆ ಮಾಡ್ತೀರಿ? ಅಲ್ಲ, ಇಂಥ ಮೂಢ ನಂಬಿಕೆಗಳು ನಮ್ಮಲ್ಲಿ ಏನಿವೆ ಅಲ್ಲ, ಅವು ಶ್ರದ್ಧೆಯ ವಿಷಯಗಳಿವೆ. ಅಂದರೆ ಅಷ್ಟೊಂದು ಶ್ರದ್ಧಾ ಆಗಿಬಿಟ್ಟಿದೆ. ಈ ಶ್ರದ್ಧಾ ಆಗಿರತಕ್ಕಂತಹ ವಿಚಾರಗಳನ್ನು ಹೊರತೆಗೆಯಬೇಕು ಅಂತಂದರೆ ನೀವು ಬಹಳ ಶ್ರಮ ಪಡಬೇಕು, ಪರಿಶ್ರಮ ಆಗ್ತದೆ. ಶ್ರದ್ಧೆಯಿಂದ ಮಾಡುವಂತಹ ಕ್ರಿಯೆಗಳೆಲ್ಲ ನಮ್ಮ ಬದುಕಿನಲ್ಲಿ ಅತಿ ಆಳವಾದ ಸಂಸ್ಕಾರಕ್ಕೆ ಹೋಗಿಬಿಟ್ಟಿರ್ತವೆ. ಅವುಗಳನ್ನು ಕಿತ್ತು ಹಾಕಬೇಕು ಅಂತಂದರೆ ಸಮ್ಯಕ್ ಜ್ಞಾನ ಬೇಕು, ಭಗವಂತರ ವಾಣಿ ಬೇಕು, ಜಿನ ಭಗವಂತರ ತತ್ವಗಳ ಜ್ಞಾನ ಬೇಕು, ಆಧ್ಯಾತ್ಮಿಕ ತತ್ವಗಳ ಪರಿಜ್ಞಾನ ನಮಗೆ ಬೇಕೇ ಬೇಕು. ಯಾರೂ ಕೊಡಲ್ಲ, ಯಾರೂ ತಗೊಳ್ಳಲ್ಲ, ಎಲ್ಲ ಚಿಂತ ಬಿಟ್ಬಿಡಿ. ವಿಶ್ವಾಸ ಇದು ಮೂಢನಂಬಿಕೆ ವಿಶ್ವಾಸ. ಆ ಕುಲದೇವರು, ಈ ಕುಲದೇವರು, ಇವರೆಲ್ಲ ಸುಖ ಮಾಡುವಂಥವ್ರ ಮನೆಯಲ್ಲಿ ಮೂಢನಂಬಿಕೆ. ಇದೇ ಲೂಕ್ ಮೂಢತೆ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಅವರಲ್ಲಿ ಆ ಕುಲದೇವತೆ ಇದೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಈ ಕುಲದೇವತೆ ಇದೆ. ಅವರಿಗೆ ಒಳ್ಳೆಯದಾಗ್ತಾ ಇದೆ ಅಂತ ನಂಬಿಕೊಂಡು ನಮ್ಮಲ್ಲಿಯೂ ನಮಗೆ ಒಳ್ಳೆಯದಾಗಬೇಕು ಅಂತ ನಾವು ಅದನ್ನೇ ಇಟ್ಕೊಂಡಿದ್ದೇವೆ. ಇದು ಮಿಥ್ಯಾಜ್ಞಾನ, ಮಿಥ್ಯಾ ವಿಚಾರ, ಮೂಢನಂಬಿಕೆ. ಆಮೇಲೆ ಆಚರಣವೂ ಕೂಡ ನಂಬಿಕೆ ಮಿಥ್ಯಾ ಇರುವಾಗ ಜ್ಞಾನವೂ ಮಿಥ್ಯಾ, ಜ್ಞಾನ ಮಿಥ್ಯಾ ಇರುವಾಗ ನಂಬಿಕೆಯೂ ಕೂಡ ಮಿಥ್ಯಾ. ಈ ಎರಡೂ ಮಿಥ್ಯಾ ಇರುವಾಗ ನಮ್ಮಿಂದ ಆಗುವಂತಹ ಕ್ರಿಯಾಕಲಾಪಗಳೆಲ್ಲ ಮಿಥ್ಯಾ, ನಮ್ಮ ಆಚರಣೆ ಮಿಥ್ಯಾ. ಇದನ್ನೇ ಹೇಳ್ತಾರೆ ಉಮಾಸ್ವಾಮಿ ಆಚಾರ್ಯರು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ, ಮಿಥ್ಯಾ ದರ್ಶನ ಮಿಥ್ಯಾ ಜ್ಞಾನ ಮಿಥ್ಯಾ ಚಾರಿತ್ರಾಣಿ ಸಂಸಾರ ಮಾರ್ಗ. ನಾವು ಅಜ್ಞಾನದಿಂದ ಮಾಡುವಂತಹ ಎಲ್ಲ ಕ್ರಿಯಾಕಲಾಪಗಳು, ಭಕ್ತಿಗಳು, ಪೂಜೆಗಳು, ಅನುಷ್ಠಾನಗಳು, ಇವೆಲ್ಲ ಮಿಥ್ಯಾ ಆಗಿ ನಾವು ಎಲ್ಲಿಗೆ ಹೊರಟು ಹೋಗ್ತೇವೆ? ಸಂಸಾರ ಮಾರ್ಗದ ಮೇಲೆ ಹೊರಟು ಹೋಗ್ತೇವೆ. ಮಿಥ್ಯಾ ದರ್ಶನ ಮಿಥ್ಯಾ ಜ್ಞಾನ ಮಿಥ್ಯಾ ಚಾರಿತ್ರಾಣಿ ಸಂಸಾರ ಮಾರ್ಗ. ಇದರಲ್ಲಿ ಏನಾದರೂ ಸುಧಾರ ಆಗಬಹುದೇನು? ಅದನ್ನು ಚಿಂತನೆ ಮಾಡಿಕೊಳ್ಳಿ. ಇಂಥ ಮಿಥ್ಯಾಜ್ಞಾನ ಇದೆಯಲ್ಲ, ಇಂಥ ಮಿಥ್ಯಾಜ್ಞಾನವನ್ನೇ ನಮ್ಮ ಆತ್ಮನಿಂದ ಕಿತ್ತು ಹಾಕಲಿಕ್ಕೆ, ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಜಿನವಾಣಿ ಮಾತೆ, ಆ ಮಾತೆ ಹೇಳುವಂತಹ 7 ತತ್ವಗಳ ಜ್ಞಾನ ಅದು ನಮಗೆ ಬೇಕು. ಅದು ಬಂತು ಅಂತಂದರೆ ಧರ್ಮ ಧ್ಯಾನ ನಿಮ್ಮ ಜೀವನಕ್ಕೆ ಬಂತು. ಎಲ್ಲಿವರೆಗೆ ಸಮ್ಯಕ್ ದರ್ಶನ ಆಗುವುದಿಲ್ಲವೋ ಅಲ್ಲಿ ತನಕ ಧರ್ಮ ಧ್ಯಾನ ಹುಟ್ಟುವುದೇ ಇಲ್ಲ, ಒಂದೂ ಇಲ್ಲ. ನೋಡಿ, ಧರ್ಮ ಧ್ಯಾನದಲ್ಲಿ 4 ಭೇದ ಇದೆ: ಆಜ್ಞಾ ವಿಚಯ, ಅಪಾಯ ವಿಚಯ,
ವಿಪಾಕ ವಿಚಯ ಮತ್ತು ಸಂಸ್ಥಾನ ವಿಚಯ 4 ಧರ್ಮ ಧ್ಯಾನಗಳಿವೆ. ಈ 4 ಧರ್ಮ ಧ್ಯಾನಗಳಲ್ಲಿ ಆಜ್ಞಾ ವಿಚಯ ಮೊದಲನೆಯದು. ಈ ಆಜ್ಞಾ ವಿಚಯ ಧರ್ಮ ಧ್ಯಾನ ಬರಲಿಲ್ಲ ಅಂತಂದರೆ ಉಳಿದ 3 ಧರ್ಮ ಧ್ಯಾನಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಜ್ಞಾ ವಿಚಯ ಬರಬೇಕು ಮೊದಲು. ಆಜ್ಞಾ ವಿಚಯ ಅಂದರೆ ಏನು? ಭಗವಂತರು ಯಾವ ತತ್ವಗಳನ್ನು ಹೇಳಿದ್ದಾರೆ, ಆ ತತ್ವಗಳಲ್ಲಿ ಯಾವ ಸತ್ಯ ಸನ್ಮಾರ್ಗ ಇದೆ, ಆ ಸನ್ಮಾರ್ಗದ ಜ್ಞಾನ ನಮಗೆ ಆಗಬೇಕು. ಆದಾಗ ಅದರ ಮೇಲಿನ ವಿಶ್ವಾಸ ಮೂಡಿ ಬರಬೇಕು, ನಂಬಿಕೆ ಮೂಡಿ ಬರಬೇಕು. ಆವಾಗ ಆ ನಂಬಿಕೆ ಮೂಡಿ ಬಂದಾಗ ನಾವು ಅವರ ವಚನಗಳಂತೆ ನಡೆದುಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತೇವೆ. ಅವರ ವಚನಗಳನ್ನು ನಾವು ಆಜ್ಞೆ, ಭಗವಂತರ ಆಜ್ಞೆ, ಸತ್ಯವಾದ ಸನ್ಮಾರ್ಗ, ಇದರ ಮೇಲೆ ನಡೆಯುವುದಕ್ಕಾಗಿ ನಮಗೆ ಉಪದೇಶವನ್ನು ಅವರು ಹೇಳಿದ್ದಾರೆ. ಆ ವಚನಗಳಲ್ಲಿ ಸತ್ಯತೆ ಇದೆ, ಅದರಲ್ಲಿ ನಾವು ಸಂಶಯ ಮಾಡಬಾರದು. ಯಾವ ಥರದಿಂದ ಜನಗಳ ವಚನವನ್ನು, ಜನವಚನವನ್ನು ನಾವು ಗ್ರಹಣೆ ಮಾಡಿಕೊಳ್ಳುವಾಗ ಸಂಶಯ ಮಾಡದೇ ಮಾಡಿಕೊಂಡಿದ್ದೀವಲ್ಲ. ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಮೂಢನಂಬಿಕೆಯ ವಿಚಾರಗಳು ನಮ್ಮ ಆತ್ಮನಿಗೆ, ನಮ್ಮ ಬದುಕಿಗೆ ಬರಬೇಕು ಅಂತಂದರೆ ಯಾರಾದರೂ ಹೇಳಿರ್ತಾರಲ್ಲ, ಮೊದಲನೇ ಸಲ ಹೇಳಿರ್ತಾರೆ. ಆವಾಗ ನಾವು ಸಂಶಯ ಮಾಡಿರ್ತೀವೇನು? ಇಲ್ಲ. ಅದನ್ನು ಕೇಳ್ತೀವಿ, ಕೇಳಿದ ನಂತರ ಒಪ್ಪಿಕೊಳ್ತೀವಿ, ಒಪ್ಪಿಕೊಂಡ ನಂತರ ಅದೇ ಥರ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸಂಶಯ ಯಾವಾಗ ಬರೋದು ಗೊತ್ತಾ? ಸಂಶಯ ನಾವು ವಿಚಾರಿಸಿದಾಗ ಸಂಶಯ ಬರ್ತದೆ, ವಿಚಾರ ಮಾಡದಿದ್ದರೆ ಸಂಶಯ ಬರೋಲ್ಲ. ಜನ ಹೀಗೆ ಹೇಳಿದ್ದಾರೆ, ನಮ್ಮ ಹಿರಿಯರೆಲ್ಲ ಇದೇ ನಿಮ್ಮ ಕುಲದೇವತೆ ಅಂತ ಹೇಳಿದರು. ಆಮೇಲೆ ನಿಜವಾದ ಕುಲದೇವತೆ ಯಾರು ಅನ್ನುವುದನ್ನು ಹೇಳಲಿಕ್ಕೆ ಆ ಕಾಲದಲ್ಲಿ ನಮಗೆ ನಮ್ಮ ಮುಂದೆ ಯಾರೂ ಇರಲಿಲ್ಲ. ಪ್ರಾರಂಭಿಕ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಗ್ರಹಣೆ ಮಾಡಿರ್ತೀವಿ. ಸಹಜವಾಗಿ ನಮ್ಮ ಜೀವನಕ್ಕೆ ಬಂದಿರ್ತದೆ. ಇದನ್ನು ಜಿನ್ವಾಣಿ ಮಾತೆ ಏನು ಹೇಳ್ತಾ ಇರೋದು ಅಂತಂದರೆ, ಇದು ಗ್ರಹಿತ ಮಿಥ್ಯಾತ್ವ. ಗ್ರಹಿತ ಮಿಥ್ಯಾತ್ವ ಅಂತಂದರೆ ಗ್ರಹಿಸಿರತಕ್ಕಂತಹ ಮಿಥ್ಯಾತ್ವ, ಬಾಹ್ಯದಿಂದ ಬಂದಿರೋದು. ಇದು ಬಾಯಿಗಳ ಆರೋಪದಿಂದ ಬಂದಿರುವುದು. ಇದನ್ನು ಗ್ರಹಿತ ಮಿಥ್ಯಾತ್ವ ಅಂತ ಹೇಳ್ತಾರೆ. ಭಗವಂತರು ಅದನ್ನೇ ಹೇಳ್ತಾರೆ, ಜಿನ್ವಾಣಿ ಅದೇ ಹೇಳ್ತಾ ಇದೆ, ಮತ್ತು ನಾವು ಕೂಡ ಇದನ್ನೇ ಹೇಳ್ತಾ ಇದ್ದೀವಿ. ನಾವು ಹೇಳುವಂಥ ವಚನಗಳು ನಮ್ಮವ ಅಥವಾ ಭಗವಂತರದ್ದ? ನಾವು ಹೇಳುವಂತಹ ಶಾಸ್ತ್ರದಲ್ಲಿಂದ ಭಗವಂತರ ವಾಣಿಯನ್ನು ಎತ್ತಿ ಹೇಳ್ತಾ ಇದ್ದೀವಿ ಅಥವಾ ನಮ್ಮ ವಾಣಿಯನ್ನು ಹೇಳ್ತಾ ಇದ್ದೀವೋ? ಭಗವಂತರ ವಾಣಿಯನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಭಗವಂತರ ವಾಣಿಯನ್ನು ಹೇಳ್ತಾ ಇರುವಾಗ ನಿಮಗೆ ಜ್ಞಾನ, ಸಮೀಚೀನ ಜ್ಞಾನ, ಸತ್ಯ ಜ್ಞಾನ ಬರಲಿಕ್ಕೆ ಪ್ರಾರಂಭಿಸಿತು. ನಿಮಗೆ ಇನ್ನೂ ಸಂಶಯ ಆಗುತ್ತೆ. ಯಾವುದ್ರ ಮೇಲೆ ಸಂಶಯ ಆಗ್ತದೆ? ನಾವು ದೇವತೆಗಳನ್ನು ಕರ್ತಾ ಧರ್ತಾ ಅಂತ ತಿಳಿದುಕೊಂಡು ಬಿಟ್ಟಿದ್ದೀವಲ್ಲ ಇನ್ನ ತನಕ. ನಮಗೆ ಅಂಥ ದೇವ, ಕುಲದೇವ ಇದು ನಮಗೆ ಒಳ್ಳೆಯದು ಮಾಡ್ತದೆ ಅನ್ನುವಂಥದ್ದು ನಂಬಿಕೊಂಡಿದ್ದೀವಲ್ಲ. ಆಮೇಲೆ ಅದರದ್ದೇನಾಗಬೇಕು ಅನ್ನುವಂಥ ವಿಚಾರ ಯಾವಾಗ ಬರ್ತದೆ? ಯಾವಾಗ ನಮಗೆ ಜಿನ್ವಾಣಿ ಕೇಳಲಿಕ್ಕೆ ಸಿಗ್ತದೆಯಲ್ಲ, ಆವಾಗ ಇದು ಶುರು ಆಗುತ್ತೆ. ಆ ಶುರು ಆದಾಗ ಇನ್ನು ಕೆಲವೊಬ್ಬರಿಗೆ ಇದು ತಪ್ಪಿದೆ ಅಂತ ಹೇಳಿಬಿಟ್ಟು ತಕ್ಷಣ ಬಿಟ್ಟುಬಿಡ್ತಾರೆ. ಇದರೊಳಗೆ ಏನೂ ಅರ್ಥ ಇಲ್ಲ, ವ್ಯರ್ಥ ಇದೆ, ಅರ್ಥ ಅಂತೂ ಇಲ್ಲ, ವ್ಯರ್ಥ ಇದೆ ಅಂತ ಹೇಳಿಬಿಟ್ಟು ಆ ಕುಲದೇವತೆಗಳನ್ನ ನಂಬುವುದನ್ನು ಬಿಟ್ಟುಬಿಡ್ತಾರೆ. ವೀತರಾಗಿ ಭಗವಂತನೇ, ಅರ್ಹಂತ ಪರಮಾತ್ಮನೇ ನಮ್ಮ ಕುಲದೇವತೆ. ಮತ್ತು ನಮ್ಮ ಅಡ್ಡಿ ಹೆಸರು ಕೂಡ ಏನಿದೆ? ದಿಗಂಬರ್ ಜೈನ. ಆಮೇಲೆ ನಮ್ಮ ಸಮಾಜದ ಅಡ್ಡಿ ಹೆಸರು ದಿಗಂಬರ್ ಜೈನ ಇದೆ ಅಂದ ಮೇಲೆ ನಾವು ದಿಗಂಬರನ್ನೇ ಪೂಜಿಸಬೇಕು. ದಿಗಂಬರರೇ ನಮ್ಮ ಕುಲದೇವತೆ, ದಿಗಂಬರರೇ ನಮ್ಮ ಕುಲ ಗುರುಗಳು ಅನ್ನುವ ಸತ್ಯಜ್ಞಾನ ಈಗ ಆಯಿತು. ಆದ ನಂತರವೇ ನಿಮಗೆ ಅದರ ಮೇಲೆ ಸಂಶಯ ಬರ್ತದೆ, ಇದು ಇಲ್ಲಲ್ಲ. ಆಮೇಲೆ ಜನ ಹೇಳಿದ್ರಲ್ಲ, ನಮಗೆ ಈ ಥರ ಜನ ತಿಳಿಸಿದ್ರಲ್ಲ, ಅವ್ರದ್ದು ತಪ್ಪಿದೆಯೋ ಅಥವಾ ಇದು ಇವ್ರದ್ದು ತಪ್ಪಿದೆಯೋ ಅನ್ನುವಂಥ ವಿಚಾರ ಯಾವಾಗ ಬರೋದು? ಈ ಸತ್ಯಜ್ಞಾನ ಬದುಕಿಗೆ ಬಂದಾಗ ಮಾತ್ರ ವಿಚಾರ ಪ್ರಾರಂಭ ಆಗುತ್ತೆ. ಈ ಥರದ ವಿಚಾರ ಪ್ರಾರಂಭ ಆದಾಗ ನಿಮಗೆ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಸಮಯ ಒದಗಿ ಬಂದಿರ್ತದೆ.
ಇನ್ನು ಸಮ್ಯಕ್ ದರ್ಶನ ಆ ವಿಚಾರ ಬಂದಾಗ ಯಾವಾಗ ಆಗ್ತದೆ ಅಂತಂದರೆ ಆ ಮೂಢನಂಬಿಕೆಗಳನ್ನೆಲ್ಲ ಬದಿಗೊತ್ತಿ ಸರಿಯಾದ ದಾರಿಯನ್ನು ನಡೆಯಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ಮ ಬದುಕಿನಲ್ಲಿ ಸಮ್ಯಕ್ ದರ್ಶನ ಅನ್ನತಕ್ಕಂಥ ಧರ್ಮ ಬರ್ತದೆ. ಆ ಧರ್ಮದ ಹೆಸರೇ ಏನು? ಧರ್ಮಧ್ಯಾನ. ಆಜ್ಞಾ ವಿಷಯ ಧರ್ಮಧ್ಯಾನ, ಆಜ್ಞಾ ವಿಷಯ. ಜಿನವಾಣಿಯನ್ನು ಒಪ್ಪಿಕೊಳ್ಳುವುದು ಇದು ಆಜ್ಞಾ ವಿಷಯ ಧರ್ಮಧ್ಯಾನ. ಮತ್ತು ಅದನ್ನು ಒಪ್ಪಿಕೊಂಡ ನಂತರ ವ್ಯರ್ಥವಾದದ್ದನ್ನು ಯಾವುದಕ್ಕೂ ಹೆದರದೆ ಬೆದರದೆ ಸಂಕೋಚವನ್ನು ಮಾಡದೆ ಮಾನಾಪಮಾನಗಳಿಗೆ ಒಳಗಾಗದೆ ಇದನ್ನು ಆಚರಣೆಯಲ್ಲಿ ತಂದುಕೊಳ್ತೇವೆ, ಗಟ್ಟಿಯಾಗಿ ಸ್ಥಿರವಾಗಿ ಉಳಿದುಕೊಳ್ತೇವೆ ಅಂತಂದರೆ ನಮ್ಮ ಧ್ಯಾನ ಕಂಟಿನ್ಯೂ ನಡೀತದೆ, ನಮ್ಮ ಬದುಕಿನಲ್ಲಿ ಕಂಟಿನ್ಯೂ ಆಗಿ ಉಳಿದುಕೊಳ್ಳುತ್ತೆ. ಭಾಳ ಟೆನ್ಷನ್ ಬಂತೇನು ಕುಲದೇವತೆಗಳಿಗಾಗಿ? ಇದನ್ನೇನಪ್ಪ ಹೊಸದು, ಮೊದಲನೇ ಸಲ ಇದು. ಎಲ್ಲ ಕುಲದೇವತೆಗಳು ನಮ್ಮ ಮನ್ಯಾಗ ಬಂದು ಕೂತಿದ್ದಾವ ಜಗಲಿ ಮೇಲೆ, ಅದನ್ನು ಹೆಂಗೆ ತೆಗೆಯೋದು? ತೆಗೀರಿ, ಹೆಂಗೆ ತೆಗಿತೀರಿ ನೀವು? ನಿಮ್ಮದ ತಪ್ಪೈತೆ ಅದು. ತಪ್ಪು ಯಾರ್ದು? ದೇವತೆಗಳು ತಪ್ಪೇನು? ಅವ್ನು ನಿಮ್ಮ ಜಗಲಿ ಮೇಲೆ ಅವು ಬಂದಿದ್ದಾವ ಅಂತ ಹೇಳ್ಬಿಟ್ಟು ಅವ್ರದ್ದು ತಪ್ಪು ಅಥವಾ ನಮ್ಮದು ತಪ್ಪು? ನಮ್ಮದು ತಪ್ಪಿದೆಯಲ್ಲ. ಆಮೇಲೆ ತಪ್ಪು ಅವರಿಗೂ ನಾವು ತಪ್ಪಿಸ್ತರು ಅಂತ ಅನ್ನಬಾರ್ದು. ಯಾರು? ಈ ಕುಲದೇವತೆ ನಿಮಗೆ ಒಳ್ಳೆಯದು ಮಾಡ್ತದೆ, ನೀವು ಇಟ್ಕೊಳ್ಳಿ, ಇದನ್ನು ಪೂಜಿಸಿ, ನಿಮಗೆಲ್ಲ ಸುಖ ಆಗ್ತದೆ ಅಂತ ಹೇಳಿಬಿಟ್ಟು ಯಾವುದೋ ಕಾಲದಲ್ಲಿ ನಮ್ಮ ಹಿರಿಯರ ಪರಂಪರೆಯ ಕಾಲದಲ್ಲಿ ಯಾರೋ ಕೊಟ್ಟಿರ್ತಾರೆ. ಅದನ್ನು ಅಂದಿನಿಂದ ಹಿಡ್ಕೊಂಡು ಎಷ್ಟೋ ಶತಮಾನಗಳಿಂದ ಅದು ಕುಲದೇವತೆಯಾಗಿ ನಮ್ಮಲ್ಲಿ ಬಂದ್ಕೊಂಡು ಕೂತ್ಕೊಂಡಿದೆ. ಈ ಥರ ಎಲ್ಲ ಆಗಿದೆ, ಈ ಥರ ಆಗಿದೆ. ನೀವು ಮಾಡಿಲ್ಲ, ನಿಮ್ಮ ಪರಂಪರೆಯಿಂದ ಬಂದುಬಿಟ್ಟಿದೆ ಅದು. ಎಂದಿನಿಂದ ನಮ್ಮ ಹಿರಿಯರು ದಾರಿ ಎಡ್ದಾರಲ್ಲ, ಅಲ್ಲಿನಿಂದ ಬಂದಿರೋದು. ಆ ಕಾಲದಲ್ಲಿ ಅವರಿಗೂ ಕೂಡ ಈಗ ಜಿನವಾಣಿ ಹೇಳುವಂಥವ್ರು ಸಿಕ್ಕಿರಲಿಲ್ಲ, ಸ್ವಾಧ್ಯಾಯ ಮಾಡಲಿಲ್ಲ ಅವರು. ಇಷ್ಟೆಲ್ಲ ಆದದಕ್ಕೆ ನಾವು ದಿಗಂಬರ ಜೈನ ಅಂತ ಅನ್ನಿಸಿಕೊಂಡ್ರೂ ನಮ್ಮಲ್ಲಿ ವಸ್ತ್ರಧಾರಿ ದೇವತೆಗಳು ಕುಲದೇವರು ಅಂತ ಆಗಿ ಕೂತ್ಕೊಂಡ್ರು. ಇದು ಹೇಗೆ? ವಸ್ತ್ರಧಾರಿಗಳಿದಾರಲ್ಲ, ನಮ್ಮ ಹೆಸರು ದಿಗಂಬರ ಜೈನ. ನಮ್ಮ ಆರಾಧ್ಯ ಗುರು, ಆರಾಧ್ಯ ಪರಮಾತ್ಮ, ಕುಲದೇವ, ಕುಲಗುರು, ಇವರ ಉಪಾಸಕರು ನಾವು. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಬದುಕಿನಲ್ಲಿ ಇಂಥದ್ದೆಲ್ಲ ಕಾಣ್ತಾ ಇದೆ ಅಂದ ಮೇಲೆ ನಾವು ದಿಗಂಬರ ಜೈನ ಹೇಗೆ? ನಾವು ದಿಗಂಬರ ಜೈನರು ಹೇಗೆ? ಇದನ್ನು ಮಾಡುವಾಗ ದಿಗಂಬರ ಜೈನರು ಹೇಗೆ? ಎರಡೂ ಮಾಡಿದಾಗ ದಿಗಂಬರ ಜೈನೇನು? ಶರೀನೂ ಕುಡಿತಾನೆ, ಹಾಲು ಕುಡಿತಾನೆ. ಒಂದು ಯಾವುದು ಕುಡಿಲ್ಲ, ಎರಡೂ ಕುಡಿತಾನೆ. ಅಣ್ಣಂಥವನಿಗೆ ಒಳ್ಳೆಯ ಮನುಷ್ಯ ಅಂತ ಅಂತಾರೆ ಯಾರು? ಶರೀರನೂ ಕುಡಿತಾನೆ, ಹಾಲನ್ನು ಕುಡಿತಾನೆ. ಒಳ್ಳೆಯ ಮನುಷ್ಯನು ಅಲ್ಲ. ಹಾಲು ಕುಡಿದೇ ಇಲ್ಲ, ಶರೇನೇ ಕುಡಿತಾನೆ. ಅವನು ಒಳ್ಳೆಯವನೇನು? ಅವನು ಅಲ್ಲ. ಕೇವಲ ಹಾಲು ಕುಡಿತಾನೆ, ಶರೆ ಅಂತೂ ಎಂದೂ ಕುಡಿಯುವುದಿಲ್ಲ. ಕೇವಲ ಹಾಲು ಕುಡಿತಾನೆ, ಹಾಲು ಕುಡಿಯುವುದನ್ನೇ ಎಲ್ಲರಿಗೂ ಹೇಳ್ತಾನೆ. ಈ ಮನುಷ್ಯ ಒಳ್ಳೆಯವನು ಕೆಟ್ಟವನು? ಇವನು ಒಳ್ಳೆಯವನು. ಹಾಗೆ ಎರಡೂ ಮಾಡಿದಾಗ ನಾವು ದಿಗಂಬರ ಜೈನರಲ್ಲ, ಮಿಶ್ರ ಜೈನರು. ಮಿಶ್ರ ಜಾತಿ, ಕಲ್ಮಿ ಜಾತಿ. ಅದೇ ಅನ್ಬೇಕಲ್ಲ. ಮತ್ತೆ ಕಲ್ಮಿ ಗಿಡ ಹಚ್ತಾರಲ್ಲ, ಮಾವಿನ ಹಣ್ಣಿನ ಗಿಡಕ್ಕೆ ಕಲ್ಮಿ ಮಾವಿನ ಹಣ್ಣು ಅಂತ ಬರ್ತದೆ ಅಲ್ಲ ಒಂದು. ಆ ಕಲ್ಮಿ ಯಾಕೆ ಹೆಸರು ಬಂತು ಗೊತ್ತಾ? ಅದನ್ನು ಕೂಡಿಸಿ ಒಂದು ಮಾಡಿ ಅದನ್ನು ಮಿಕ್ಸ್ ಮಾಡಿ ಮೂರನೇ ಜಾತಿ ತಯಾರಾಗುತ್ತೆ. ಪೃಥಕ್ವಾಗಿರ್ತಕ್ಕಂತಹ ಸ್ವತಂತ್ರವಾಗಿರ್ತಕ್ಕಂತಹ ಯಾವ ಗಿಡ ಇದೆಯಲ್ಲ, ಅಂಥ ಎರಡು ಗಿಡಗಳನ್ನು ತಂದು ಅದನ್ನು ಕಲ್ಮಿ ಮಾಡಿಬಿಟ್ಟು ಕಟ್ಟಿ ಮಿಶ್ರ ಜಾತಿಯನ್ನು ತಯಾರು ಮಾಡ್ತಾರೆ. ಹಾಗೆಯೇ ಧರ್ಮದ ವಿಷಯದಲ್ಲಿ ನಾವು ಮಿಶ್ರ ಜಾತಿಯವರಾಗಿದ್ದೇವೆ. ಈಗಾಗಿಲ್ಲ, ಶತಮಾನಗಳಿಂದ ಆಗಿದ್ದೇವೆ. ಅಲ್ಲಿಂದ ದಾರಿ ಎಡ್ತಾರೆ. ಆಮೇಲೆ ಕೆಲವೊಬ್ರು ಇನ್ನು ಏನು ಹೇಳ್ತಾರೆ ಅಂತಂದರೆ, ಇದು ಅನಾದಿ ಕಾಲದಿಂದ ಬಂದಿದೆ ಅಂತ. ಅನಾದಿ ಕಾಲದಿಂದ ಎಲ್ಲಿ ಬಂದಿದೆ? ಯಾರು ಇದನ್ನು ತಪ್ಪಿದ್ರೂ ಆ ಕಾಲದಿಂದ ಬಂದಿದೆ. ನಮ್ಮ ವಂಶ ಪರಂಪರೆಯಲ್ಲಿ, ನಮ್ಮ
ತಂದೆಯ ಅಜ್ಜ ಅದು ಮುತ್ತಜ್ಜ ಯಾರೋ ಒಬ್ಬರು ಎಡ್ದಿದ್ದಾರೆ. ಮೊದಲು ಇರಲಿಲ್ಲ, ಮೊದಲು ಸರಿಯಾಗಿ ನಡೀತಿದ್ರು. ಮೊದಲು ದಿಗಂಬರ ಜೈನಿದ್ರು. ಎಲ್ಲರೂ ದಿಗಂಬರ ಅಂತಂದರೆ ದಿಗಂಬರರನ್ನೇ ಪೂಜಿಸ್ತಿದ್ರು. ಮೊದಲಿನ ಹಿರಿಯರು ಸರಿ ಇದ್ದರು, ಆದರೆ ನಂತರದ ಹಿರಿಯರು ಅವರಿಗೆ ಸಂಸ್ಕಾರಗಳು ಸಿಗಲಿಲ್ಲ, ಗುರುಗಳು ಸಿಗಲಿಲ್ಲ, ಜಿನ್ವಾಣಿಯ ಸ್ವಾಧ್ಯಾಯ ಅವರಿಗೆ ಲಭ್ಯವಾಗಲಿಲ್ಲ, ವಿಚಾರವಂತಿಕೆ ಅವರಲ್ಲಿ ಇರಲಿಲ್ಲ. ಯಾವಾಗ ವಿಚಾರವಂತಿಕೆಯನ್ನು ಕಳ್ಕೊಂಡ್ರೋ ಅಂದಿನಿಂದ ಇದು ಬಂದಿರೋದು, ಅನಾದಿ ಕಾಲದಿಂದ ಬಂದಿಲ್ಲ. ಎಂದಿನಿಂದ ಯಾರು ತಪ್ಪಿಸ್ತರಾದರೂ ನಮ್ಮ ವಂಶ ಪರಂಪರೆಯಲ್ಲಿ ಅಲ್ಲಿನಿಂದ ಬಂದಿದೆ. ಅದಕ್ಕಿಂತ ಮೊದಲಿನವರು ಅವರು ಸಮ್ಯಕ್ ದೃಷ್ಟಿಯಾಗಿದ್ದರು. ನೀವು ನಿಮ್ಮ ವಂಶ ಪರಂಪರೆಯನ್ನು ಹುಡುಕ್ತಾ ಹಿಂದೆ ಇತಿಹಾಸದಲ್ಲಿ ಹೋಗ್ತಾ 2,500 ವರ್ಷಗಳ ಹಿಂದೆ ಹೋಗಿ ನೋಡಿ. ನೀವು ಯಾವ ಪರಂಪರೆಯವರು? 24ನೇ ತೀರ್ಥಂಕರರ ಪರಂಪರೆಯವರು. ನೀವು ಭಗವಾನ್ ಮಹಾವೀರರ ಪರಿವಾರದವರು, 24ನೇ ತೀರ್ಥಂಕರ ಪರಿವಾರದವರು. ಎಲ್ಲಾದರೂ ಕನೆಕ್ಷನ್ ಸಿಗ್ಬೋದು ಅಥವಾ ಇಲ್ಲ? ಹಿಂದೆ ಹುಡುಕ್ತಾ ಹೋದರೆ ಕನೆಕ್ಷನ್ ಸಿಗ್ಬೋದು ಅಥವಾ ಇಲ್ಲ? ಮಹಾವೀರ ಭಗವಂತರು ನಮ್ಮ ಪರಿವಾರದವರೇ ಆಗಿದ್ದರು ಅನ್ನುವಂಥದ್ದು ಸಿಗಬಹುದಾ? ಕನೆಕ್ಷನ್ ಹುಡುಕಿದ್ರೆ ಸಿಗಬಹುದು ಅಥವಾ ಇಲ್ಲ? ಆಮೇಲೆ ನಮ್ಮ ರಕ್ತದಲ್ಲಿ ಹರಿಯುವಂತಹ ರಕ್ತ ಅದು ಜಿನ್ವಾಣಿಯೋ ಅಥವಾ ಜನ್ವಾಣಿಯೋ? ನಮ್ಮ ರಕ್ತ DNA ಮಾಡಿ ನೋಡಿತು ಅಂತಂದರೆ, DNA ಪರೀಕ್ಷೆ ಮಾಡ್ತಾರಲ್ಲ, ಆ DNA ನಿಮ್ಮ ರಕ್ತವನ್ನು ಟೆಸ್ಟ್ ಮಾಡಿತು ಅಂತಂದರೆ ನಿಮ್ಮ ರಕ್ತದಲ್ಲಿ ಭಗವಾನ್ ಮಹಾವೀರರ ಪರಿವಾರದ ರಕ್ತ ಇದೆ, ಅದು ತಿಳಿದು ಬರುತ್ತೆ. ಆಮೇಲೆ ಅಂಥ ಒಂದು ರಕ್ತ ಇರುವಾಗ ನಾವು ಜಿನ್ವಾಣಿಯ ಭಕ್ತರು, ದೇವಶಾಸ್ತ್ರ ಗುರುಗಳ ಭಕ್ತರು. ನಮ್ಮ ದೇವ ದಿಗಂಬರ, ನಮ್ಮ ಗುರು ದಿಗಂಬರ. ನಮ್ಮ ಶಾಸ್ತ್ರ ತತ್ವಜ್ಞಾನವನ್ನು, ಸರಿಯಾದ ಸಮ್ಯಕ್ ಜ್ಞಾನವನ್ನು ಕೊಡುವಂತಹ ಶಾಸ್ತ್ರ ಜನ್ವಾಣಿ ಅಲ್ಲದು. ಅದಕ್ಕೆ ಜಿನ್ವಾಣಿ ಮೇಲೆ ವಿಶ್ವಾಸ ಬೇಕಲ್ಲ. ಜಿನ್ವಾಣಿ ಮೇಲೆ ವಿಶ್ವಾಸ ಬೇಕು ಅಂತಂದರೆ ಈ ಪರಿಜ್ಞಾನ ಬೇಕು. ಯಾರಾದರೂ ಒಬ್ಬರು ಹೇಳಿರಬೇಕು, ಅಥವಾ ನಾವೇ ಕೇಳಿರಬೇಕು, ಅಥವಾ ನಾವೇ ಓದಿರಬೇಕು, ಅಥವಾ ನಾವೇ ಡೈರೆಕ್ಟ್ ಹೋಗಿ ತೀರ್ಥಂಕರ ವಾಣಿಯನ್ನು, ಸತ್ಯ ಜ್ಞಾನವನ್ನು ಕೇಳಿರಬೇಕು, ಅದನ್ನು ಆಚರಣೆಗೆ ತಂದುಕೊಂಡಿರಬೇಕು. ಆವಾಗ ನಮ್ಮ ಅನಾದಿ ಕಾಲದಿಂದ ಬರುವಂತಹ ಮಿಥ್ಯಾತ್ವ ನೋಡಿ. ಮಿಥ್ಯಾತ್ವ 2 ಪ್ರಕಾರದ್ದು, ಒಂದು ಗ್ರಹೀತ, ಇನ್ನೊಂದು ಅಗ್ರಹೀತ. ಅಗ್ರಹೀತ ಮಿಥ್ಯಾತ್ವ ಏನಿದೆ ಅದು ಯಾರೂ ನಮಗೆ ಕೊಟ್ಟಿಲ್ಲ. ನಿಗೋಧದಲ್ಲಿದ್ದಾಗಲೂ ಕೂಡ, ಏಕೇಂದ್ರೀಯ ಅವಸ್ಥೆಯಲ್ಲಿದ್ದಾಗಲೂ ಕೂಡ ನಮ್ಮಲ್ಲಿ ಧರ್ಮತತ್ವಗಳ ಜ್ಞಾನ ಇಲ್ಲಾಗಿತ್ತು ಅನ್ನುವುದು ಖಚಿತ. ನಿಗೋಧಿ ಜೀವಿಗಳಿಗೆ ಇಷ್ಟು ಜ್ಞಾನ ಇದೆ ಏನು, ಇದು ಸಮ್ಯಕ್ತ್ವ, ಇದು ಮಿಥ್ಯಾತ್ವ ಅನ್ನುವಂಥ ಜ್ಞಾನ ನಿಗೋಧಿ ಜೀವಿಗಳಿಗಿರ್ತದೆ? ನಿಗೋಧಿ ಜೀವಿಗಳಿಗಿಲ್ಲ, ದ್ವೀಂದ್ರಿಯ ಜೀವಿಗಳಿಗಿಲ್ಲ, ತೀನೇಂದ್ರಿಯ ಜೀವಿಗಳಿಗಿಲ್ಲ, ಚತುರೇಂದ್ರಿಯ ಜೀವಿಗಳಿಗಿಲ್ಲ. ಅಸೌಜ್ಞಿ ಪಂಚೇಂದ್ರಿಯ ಜೀವಿಗಳವರೆಗೆ ಯಾವುದಕ್ಕೂ ಈ ಜ್ಞಾನ ಇಲ್ಲ. ಇನ್ನು ಈ ಎಲ್ಲ ಜೀವಿಗಳಿಗೆ ಗುಣಸ್ಥಾನ ಯಾವುದಿದೆ? 1ನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ. 1ನೇ ಗುಣಸ್ಥಾನದಲ್ಲಿದ್ದಾಗ ಈ ಜೀವಗಳಿಗೆ ನಾವು ಮಿಥ್ಯಾತ್ವ ಅಣ್ತಾ ಇದ್ದೀವಿ ಅಂದಮೇಲೆ ಈ ಜೀವಿಗಳಿಗೆ ಇರತಕ್ಕಂತಹ ಮಿಥ್ಯಾತ್ವ 2ರಲ್ಲಿಯ ಯಾವುದು? ಗ್ರಹೀತ ಮಿಥ್ಯಾತ್ವ, ಅಗ್ರಹೀತ ಮಿಥ್ಯಾತ್ವ 2 ಪ್ರಕಾರದ್ದಿದೆ. ಇದರಲ್ಲಿ ಯಾವುದಿರ್ತದೆ? ಏಕೇಂದ್ರಿಯದಿಂದ ಅಸಂಧಿ ಪಂಚೇಂದ್ರಿಯವರೆಗಿನ ಜೀವಿಗಳಿಗೆ ಅಗ್ರಹೀತ ಇರುತ್ತೆ. ಅಗ್ರಹೀತ ಅಂತಂದ್ರೆ ಏನು? ಅಜ್ಞಾನ. ನಾವು ಸ್ವಂತದಿಂದ ಯಾವುದನ್ನೂ ತಿಳ್ಕೊಂಡಿಲ್ಲ, ಸರಿನೂ ಗೊತ್ತಿಲ್ಲ, ತಪ್ಪನೂ ಗೊತ್ತಿಲ್ಲ. ಇದಕ್ಕಂತಾರೆ ಅಜ್ಞಾನ ಮಿಥ್ಯಾತ್ವ. ಈ ಅಜ್ಞಾನ ಮಿಥ್ಯಾತ್ವ ಅಂತಕ್ಕಂಥದ್ದು ನಮ್ಮ ಜೊತೆಯಲ್ಲಿ ಅನಾದಿ ಕಾಲದಿಂದ ಬರ್ತಾ ಇರ್ತದೆ. ಯಾವಾಗ ನಮಗೆ ಸತ್ಯ ಜ್ಞಾನ ಇಲ್ಲವೋ ಆ ಕಾಲದಲ್ಲಿ ಅಜ್ಞಾನ ಮಿಥ್ಯಾತ್ವ ಇರ್ತದೆ. ಈಗ ತಿಳ್ಕೊಳ್ಳಿ, ಈ ಒಂದು ಮನುಷ್ಯ ಪರ್ಯಾಯದಲ್ಲಿ ನಿಮಗೆ ಇದು ಜ್ಞಾನ ಸಿಕ್ಕಿದೆ. ಸಿಕ್ಕ ನಂತರ ಗ್ರಹೀತ ಮಿಥ್ಯಾತ್ವ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಗ್ರಹೀತ ಮಿಥ್ಯಾತ್ವವನ್ನು ಬಿಟ್ಟರಿ ಅಂತ ತಿಳ್ಕೊಳ್ಳಿ. ಗ್ರಹೀತ ಮಿಥ್ಯಾತ್ವ ಬಿಡುವಾಗ ಅಗ್ರಹೀತ ಮಿಥ್ಯಾತ್ವವು ಕೂಡ ಹೊರಟು ಹೋಯಿತು. ಅಗ್ರಹೀತ ಮಿಥ್ಯಾತ್ವ ಅಜ್ಞಾನ ದೂರ ಆಯಿತು, ಅಜ್ಞಾನವೂ ಕೂಡ ಹೊರಟು ಹೋಯಿತು. ಆಮೇಲೆ ನೀವು ನಿಮ್ಮ ಕುಲ ದೇವತೆಗಳನ್ನೆಲ್ಲ ಸರಿಪಡಿಸಿಕೊಂಡ್ರಿ.
ಅರ್ಹಂತ್ ಭಗವಂತರೇ ನಮ್ಮ ಕುಲದೇವತೆ, ನಾವು ದಿಗಂಬರ ಜೈನ. ನಮ್ಗೆ ಖಚಿತವಾಗಿ ಗೊತ್ತಾಯಿತು, ದೃಢವಾಗಿ ಗೊತ್ತಾಯಿತು. ಅದನ್ನು ನಂಬ್ಕೊಂಡ್ರಿ. ಈ ಭಾವದಲ್ಲಿ ನಂಬ್ಕೊಂಡ್ರಿ. ಮುಂದಿನ ಭಾವದಲ್ಲಿ ಇಂಥ ಹೇಳುವಂತಹವರು ಮತ್ತೆ ಸಿಗಲಿಲ್ಲ ಅಂತಂದರೆ ಅಲ್ಲಿ ಮತ್ತೆ ಅಜ್ಞಾನ ಮಿಥ್ಯಾತ್ವ ಶುರು ಆಗುತ್ತೆ, ಗ್ರಹಿತ ಮಿಥ್ಯಾತ್ವ ಇರೋಲ್ಲ. ಸಪೋಸ್ ತಿಳ್ಕೊಳ್ಳಿ, ಈಗ ನೀವು ಇದೇ ಕ್ಷೇತ್ರದಲ್ಲಿ ಹೋಗಿ ಜನ್ಮ ತಾಳಿದ್ರಿ ಅಂತ ಇಟ್ಕೊಳ್ಳಿ. ಇದೇ ಕ್ಷೇತ್ರ ತೀರ್ಥಂಕರು ಇರುವಂತಹ ಜಾಗ, ಅಲ್ಲಿ ಸಾಕ್ಷಾತ್ತಾಗಿ ಭಗವಂತರ ಉಪದೇಶವನ್ನು ನಾವು ಕೇಳ್ಬೋದು. ಅಂಥ ಕ್ಷೇತ್ರದಲ್ಲಿ ಜನ್ಮ ತಾಳಿದಿರಿ. ಇಲ್ಲಿ ಸಮ್ಯಕ್ ದೃಷ್ಟಿಗಳಿದ್ರಿ. ಈ ಸಮ್ಯಕ್ತ್ವವನ್ನು ಕಳ್ಕೊಂಡು ಅಥವಾ ಸಮ್ಯಕ್ ಇಲ್ಲಿಂದ ದೇವಗತಿಗೆ ಹೋಗಿ ಸಮ್ಯಕ್ತ್ವ ಸಹಿತ ದೇವಗತಿಯಲ್ಲಿ ಜನ್ಮ ತಾಳಿ ಆ ದೇವಗತಿಯಲ್ಲಿ ಸಮ್ಯಕ್ತ್ವವನ್ನು ಕಳ್ಕೊಂಡು ನೀವು ಇದೇ ಕ್ಷೇತ್ರದ ಮನುಷ್ಯರಾಗಿ ಜನ್ಮ ತಾಳಿದ್ರಿ ಅಂತ ಇಟ್ಕೊಳ್ಳಿ. ಆ ವಿದೇ ಕ್ಷೇತ್ರದಲ್ಲಿ ಮನುಷ್ಯರಾಗಿ ಹುಟ್ಟಿದ್ರಿ. ಅಲ್ಲಿ ಗ್ರಹಿತ ಮಿಥ್ಯಾತ್ವ ಇಲ್ಲವೇ ಇಲ್ಲ. ಅಂದರೆ ಕೂದೇವಗಳಿಗೆ, ಅಂದರೆ ಪರಿಗ್ರಹಧಾರಿ ರಾಗಿ ದೇವತೆಗಳಿಗೆ ನಿಜವಾದ ದೇವರು ಪೂಜಿಸಿದರೆ ಈ ಥರ ಆಗ್ತದೆ, ಆ ಥರ ಆಗ್ತದೆ, ಇದನ್ನು ಫಲ ಕೊಡ್ತದೆ, ಆ ಫಲ ಈ ಫಲ ಕೊಡ್ತದೆ ಅನ್ನುವಂಥ ಗ್ರಹಿತ ಮಿಥ್ಯಾತ್ವದ ಪ್ರಸಾರಕರು ಇಂಥದ್ದನ್ನು ಮಾಡುವಂಥವರು ಯಾರೂ ಅಲ್ಲಿ ಇಲ್ಲ. ಎಂದಿನಿಂದಿಲ್ಲ, ಅನಾದಿ ಕಾಲದಿಂದ ಇಲ್ಲ, ಅನಾದಿ ಕಾಲದವರೆಗೆ ಇರುವುದೂ ಕೂಡ ಇಲ್ಲ. ಇದು ಗ್ರಹಿತ ಮಿಥ್ಯಾತ್ವ. ಈ ಗ್ರಹಿತ ಮಿಥ್ಯಾತ್ವ ಎಲ್ಲಿರ್ತದೆ ಗೊತ್ತಾ? ಕೇವಲ ಭರತ ಕ್ಷೇತ್ರದಲ್ಲಿ ಮತ್ತು ಐರಾವತ ಕ್ಷೇತ್ರದಲ್ಲಿ ಮಾತ್ರ ಇರ್ತದೆ. ಅದು ಯಾವಾಗ? ಸದಾ ಅಲ್ಲ. ಹುಂಡಾವಸರ್ಪಿಣಿ ಕಾಲ ಪ್ರವೇಶ ಆದಾಗ, ಅವಸರ್ಪಿಣಿ ಮತ್ತು ಉತ್ಸರ್ಪಿಣಿ ಅನ್ನತಕ್ಕಂಥ ಕಾಲಚಕ್ರ ಯಾವಾಗಲೂ ಸುತ್ತಿರ್ತದೆ. ಇಂಥ ಅವಸರ್ಪಿಣಿ ಉತ್ಸರ್ಪಿಣಿ ಅಸಂಖ್ಯಾತ ಸಲ ಕಳೆದು ಹೋದಾಗ ಎಂದೋ ಒಂದು ಸಲ ಎಂಥ ಕಾಲ? ಹುಂಡಾವಸರ್ಪಿಣಿ ಕಾಲ ಪ್ರವೇಶ ಆಗುತ್ತೆ. ಅವಸರ್ಪಿಣಿ ಕಾಲದಲ್ಲಿ ಮಾತ್ರ ಇದು ಬರ್ತದೆ. ಇದು ಅವನತಿಯ ಕಾಲ. ಅವನತಿ ಕಾಲದಲ್ಲಿ ಈ ಹುಂಡಾವಸರ್ಪಿಣಿ ಕಾಲ ಪ್ರಾರಂಭವಾದಾಗ ಗ್ರಹಿತ ಮಿಥ್ಯಾದೃಷ್ಟಿ ಜೀವಿಗಳು ಇಲ್ಲಿ ಜನ್ಮ ತಾಳೋದು. ಇದನ್ನು ಕೇವಲಿ ಭಗವಂತರು ಹೇಳಿದ್ದಾರೆ. ಟೈಮ್ ಆಯ್ತಾ? ಈ ಥರ ಹೇಳಿದ್ದಾರೆ. ವಿದೇ ಕ್ಷೇತ್ರಗಳಲ್ಲಿ ಗ್ರಹಿತ ಮಿಥ್ಯಾತ್ವ ಇಲ್ಲ. ರಾಗಿ ದೇವತೆಗಳನ್ನು ಪೂಜಿಸುವಂಥ ಮಂದಿರಗಳಿಲ್ಲ, ಮೂರ್ತಿಗಳಿಲ್ಲ, ಅಂಥ ಒಂದು ನಂಬಿಕೆಗಳು ಕೂಡ ಅಲ್ಲಿ ಇಲ್ಲ. ಯಾರು ಪೂಜಿಸಿದ್ರೂ ಕೂಡ ದೇವಶಾಸ್ತ್ರ ಗುರುವನ್ನೇ ಪೂಜಿಸಬೇಕು, ಅದನ್ನೇ ಪೂಜಿಸ್ತಾರೆ. ಆದರೂ ಕೂಡ ಮಿಥ್ಯಾದೃಷ್ಟಿಯಾಗಿರ್ತಾರೆ. ಅದು ಯಾವ ಮಿಥ್ಯಾತ್ವ? ಗ್ರಹಿತ ಮಿಥ್ಯಾತ್ವ ಇಲ್ಲ, ಆ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ಇನ್ನು ಇಂಥ ಒಂದು ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಇದ್ದರೂ ಕೂಡ ಅವರು ಮಿಥ್ಯಾದೃಷ್ಟಿಯಾಗಿರ್ತಾರೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಆ ಮಿಥ್ಯಾತ್ವದ ಹೆಸರು ಏನು? ಅದು ಅಗ್ರಹಿತ ಮಿಥ್ಯಾತ್ವ, ಅಂದರೆ ಅಜ್ಞಾನ. ಈ ಅಜ್ಞಾನಕ್ಕೆ ಅಗ್ರಹಿತ ಮಿಥ್ಯಾತ್ವ ಅಂತ ಹೇಳ್ತಾರೆ. ಈ ಅಗ್ರಹಿತ ಮಿಥ್ಯಾತ್ವವನ್ನು ತ್ಯಾಗ ಮಾಡುವ ಉದ್ದೇಶದಿಂದ ಈ ಗ್ರಹಿತ ಮಿಥ್ಯಾತ್ವವನ್ನು ನಾವು ಮಾಡಬಾರ್ದು ಅನ್ನುವ ಉಪದೇಶವನ್ನು ತೀರ್ಥಂಕರ ಭಗವಂತರು ಹೇಳಿದ್ದಾರೆ. ನಿನ್ನ ಬದುಕಿಗೆ ನಿಜವಾದ ಸುಖ ಯಾವುದರಿಂದ ಸಿಗ್ತದೆ ಅದನ್ನು ಸ್ವೀಕರಿಸು ಅಂತಂದಿದ್ದಾರೆ. ಜಿನ್ವಾಣಿಯನ್ನು ಸ್ವೀಕರಿಸಿತು ಅಂತಂದರೆ ನಾವು ನಿಜವಾದ ಜ್ಞಾನದಿಂದ ನಿಜವಾದ ಸುಖವನ್ನು, ಶಾಂತಿಯನ್ನು ಪಡೆಯಬಹುದು. ಆ ಶಾಂತಿ, ಆ ನೆಮ್ಮದಿ, ಆ ಸುಖ ಜ್ಞಾನದಿಂದ ಬರ್ತದೆ. ಜ್ಞಾನಿಗಳೇ ಸುಖಿಯಾಗಿರ್ತಾರೆ. ಅಜ್ಞಾನಿಗಳು ಸುಖಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬದುಕಿನ ದುಃಖ ಅಂದರೆ ಯಾವುದು? ಎಲ್ಲಕ್ಕಿಂತ ಹೆಚ್ಚಿನ ದುಃಖ ಅಂತಂದರೆ ನಮ್ಮ ಅಜ್ಞಾನ. ಅಜ್ಞಾನದಿಂದ ನಾವು ಕಷಾಯ ಮಾಡ್ತೇವೆ, ಅಜ್ಞಾನದಿಂದ ಅಶಾಂತರಾಗಿರ್ತೇವೆ, ಅಜ್ಞಾನದಿಂದ ನಾವು ಏನೇನೋ ನಮ್ಮ ಜೀವನ ಎಲ್ಲ ಅಸ್ತವ್ಯಸ್ತ ಆಗಿ ನಮ್ಮದೆಲ್ಲ ನಾಶ ಆಗ್ತಿರ್ತದೆ. ಮನುಷ್ಯ ಜ್ಞಾನಿ ಆಯಿತು, ಸತ್ಯ ಜ್ಞಾನವನ್ನು ಪಡ್ಕೊಂತು ಅಂತಂದರೆ ಅದು ದುಃಖಿ ಆಗುವುದೇ ಇಲ್ಲ. ಸಮಯ ಆಗಿದೆ. ಜಿನ್ವಾಣಿ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवाणी।
जयवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयांध रहे, अब हम ना विषयांध रहे। जिनवानी माता की जय।